ಗುಲಾಬಿ ಈ ಒಂದು ಬೆಳೆಗಳಲ್ಲಿ ಒಂದು ತರಬೇತಿ ಕಾರ್ಯಕ್ರಮನ ಅಂದ್ರೆ ಒಂದು ಕ್ವಾಲಿಟಿ ಫ್ಲವರ್ಸ್ಗೆ ಒಂದು ಉತ್ತಮ ಗುಣಮಟ್ಟದ ಇಳುವರಿಯನ್ನ ಪಡೆಯೋದಕ್ಕೆ ರೈತರು ಯಾವ್ಯಾವ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಮತ್ತೆ ಒಂದು ಒಳ್ಳೆ ಉತ್ತಮ ಕ್ವಾಲಿಟಿ ಗೊಬ್ಬರಗಳನ್ನ ಬಳಸಬೇಕು, ರೋಗ ಮತ್ತೆ ಕೀಟಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ತರಬೇತಿಯನ್ನ ಕೊಡ್ತಾ ಇದೀವಿ ICL ಕಂಪ್ನಿ ಕಡೆಯಿಂದ. ಇದು ಒಂದೇ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾನು ಆಗಲ್ಲ. ಸೊ ಇವತ್ತು ನಾನು ಸ್ವಲ್ಪ ಒಂದು ICL ಕಂಪ್ನಿ ಬ್ಯಾಕ್ ಗ್ರೌಂಡು ಮತ್ತೆ ಒಂದು ನಮ್ಮ ಕಂಪ್ನಿ ಒಂದು ಕಿರು ಪರಿಚಯನ ಮಾಡಿಕೊಟ್ಟು ನೆಕ್ಸ್ಟ್ ಇನ್ನೂ ಒಂದು ಸಂಚಿಕೆಯಲ್ಲಿ ನ್ಯೂಟ್ರಿಷನ್ ಬಗ್ಗೆ ಹೇಳ್ತೀನಿ. ಅದಕ್ಕೆ ಮಂಜುನಾಥ್ ಸರ್ ಅವರು ಸಹ ಇವತ್ತು GKVK ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ರೋಗಶಾಸ್ತ್ರ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಸಹ ಇವತ್ತು ಕೀಟ ಮತ್ತು ರೋಗಗಳ ನಿರ್ವಹಣೆ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜಾಯಿನ್ ಆಗಿರೋಂತಹ ಎಲ್ಲ ರೈತ ಬಂಧವರಿಗೂ ನಮ್ಮ ICL ಕಂಪ್ನಿ ಕಡೆಯಿಂದ ನಾವೊಂದು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ICL ಕಂಪ್ನಿಯ ಒಂದು ಸಂಕ್ಷಿಪ್ತ ವಿವರವನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ಒಂದು ICL ಕಂಪ್ನಿ ಅಂದ್ರೆ ಇಸ್ರೇಲ್ ಕೆಮಿಕಲ್ಸ್ ಲಿಮಿಟೆಡ್. ಸೊ ಇದು ಒಂದು ಮುಖ್ಯವಾಗಿ ಒಂದು ಗೊಬ್ಬರವನ್ನು ತಯಾರು ಮಾಡಿರುವಂತಹ ಒಂದು ಕಂಪ್ನಿ. ಸೊ ಇದು ಡೆಡ್ ಸಿ ವರ್ಕ್ಸ್ ಅಂತ 1948ರಲ್ಲಿ ಸ್ಟಾರ್ಟ್ ಆಯಿತು. ಸೊ ಇದು ಸುಮಾರು 100 ವರ್ಷಗಳಿಗಿಂತ ಹಳೆಯ ಕಂಪ್ನಿ, ನಿನ್ನೆ ಮೊನ್ನೆ ಬಂದಿರೋಂಥದ್ದಲ್ಲ. ಸೊ ಇದು 1948ರಲ್ಲಿ ಡೆಡ್ ಸಿ ಅಂತ ಸ್ಟಾರ್ಟ್ ಆಯಿತು. 1968ರಲ್ಲಿ ಇಸ್ರೇಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಮಾಡಿ ICL ಅಂತ ಮರುನಾಮಕರಣಗೊಳ್ಳುತ್ತೆ. ಸೊ ಇದ್ರದ್ದೊಂದು ಮುಖ್ಯ ಕಚೇರಿ ಬಂದ್ಬಿಟ್ಟು ಟೆಲ್ ಅವೀವ್, ಇಸ್ರೇಲ್ ಅಲ್ಲಿ ಬರುವಂತ ಒಂದು ರಾಜಧಾನಿಯಲ್ಲಿ ಟೆಲ್ ಅವೀವ್ ಒಂದು ನಗರದಲ್ಲಿ ಒಂದು ಮುಖ್ಯ ಕಚೇರಿ ಇದೆ. ಸೊ ಭಾರತದಲ್ಲೂ ಸಹ ಇದೊಂದು ಮುಖ್ಯ ಕಚೇರಿ ಬಂದ್ಬಿಟ್ಟು ಹರಿಯಾಣ ರಾಜ್ಯದಲ್ಲಿ ಗುರುಗ್ರಾಮ್ ಅನ್ನೋ ಒಂದು ಇದರಲ್ಲಿ ಇದೆ. ಸೊ ಇದು ಪ್ರಪಂಚಾದ್ಯಂತ ಸುಮಾರು 192 ದೇಶಗಳಲ್ಲಿ ಒಂದು ಆಫೀಸ್ಗಳು ಇದಾವೆ. ಇದರಲ್ಲಿ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಆಗಿ 12,000ಕ್ಕಿಂತ ಜಾಸ್ತಿ ಜನ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಇದ್ರದ್ದೊಂದು ವಿಭಾಗಗಳು ಅಂದ್ರೆ ಕೃಷಿ ಆಗಿರ್ಬೋದು, ಒಂದು ಫುಡ್ ಇದಾಗಿರ್ಬೋದು, ಆಹಾರ ಉತ್ಪಾದನೆ ಆಗಿರ್ಬೋದು, ಮತ್ತೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ಸೊ ಒಂದು 3 ವಿಭಾಗಗಳಲ್ಲೂ ಅಗ್ರಿಕಲ್ಚರು, ಫುಡ್ ಮತ್ತೆ ಇಂಡಸ್ಟ್ರಿ, ಈ 3 ಒಂದು ಉತ್ಪನ್ನಗಳಲ್ಲೂ ಒಂದು ICL ಕಂಪ್ನಿ ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಸೊ ಒಂದು ಪ್ರಮುಖ ವ್ಯವಹಾರಗಳು ಅಂದ್ರೆ, ಸೊ ಮುಖ್ಯವಾಗಿ ಈಗ ಅಗ್ರಿಕಲ್ಚರ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ MAP ಮತ್ತೆ MKP 1261 ಮತ್ತೆ 05234. ಇದು ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಉತ್ಪಾದನೆ ಮಾಡೋಂಥ ಅಂದ್ರೆ 1261 ಮತ್ತೆ 05234 MAP MKPನ ಅತಿ ಹೆಚ್ಚು ಉತ್ಪಾದನೆ ಮಾಡೋಂಥ ಒಂದು ಕಂಪ್ನಿಗಳಲ್ಲಿ ಇದು ಸಹ ಒಂದು ಉನ್ನತ ಸ್ಥಾನದಲ್ಲಿದೆ. ಸೊ ಪ್ರಪಂಚದಲ್ಲೇ ಅತಿ ಹೆಚ್ಚು 6ನೇ ಅತಿ ದೊಡ್ಡ ಪೊಟ್ಯಾಶ್ ಉತ್ಪಾದನೆ. ಸೊ ನಮ್ಮ ಒಂದು ಭಾರತ ದೇಶಕ್ಕೆ ಸುಮಾರು ಒಂದು 60ರಿಂದ 70% ಪೊಟ್ಯಾಶನ್ನ ಈ ಒಂದು ಕಂಪ್ನಿ ಸಪ್ಲೈ ಮಾಡುತ್ತೆ. ಸೊ ಇದ್ರ ಮುಖ್ಯವಾಗಿ ಒಂದು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ್ತಿರುವಂತಹ ಉತ್ಪಾದನಾ ಘಟಕಗಳು. ಸೊ ಇದರಲ್ಲಿ ಎಲ್ಲೆಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದಾವೆ ಅಂದ್ರೆ ಸಂಪೂರ್ಣವಾಗಿ ಹಾಲೆಂಡು, USA, ಸ್ಪೇನು, ಇಸ್ರೇಲು, ಬೆಲ್ಜಿಯಮ್ಮು ಮತ್ತೆ UK. ಸೊ ಇಲ್ಲಿ ಸುಮಾರು ಒಂದು ವಾಟರ್ ಸಾಲ್ಯುಬಲ್ ಲಿಕ್ವಿಡ್ NPK, ವಾಟರ್ ಸಾಲ್ಯುಬಲ್ NPK, ಸೊ ಸ್ಪೆಷಾಲಿಟಿ ಲಿಕ್ವಿಡ್ಸು ಸಹ ಈ ಎಲ್ಲ ಒಂದು ದೇಶಗಳಲ್ಲಿ ಉತ್ಪಾದನೆ ಆಗ್ತವೆ. ಸೊ ಇನ್ನ ಇಸ್ರೇಲಲ್ಲಿ ಬರುವಂತಹ ರೋಟೆಮ್ ಮತ್ತೆ YPH, ಸೊ ಇವು ಸಹ MAP MKP ಪೆಕಾಸಿಡ್ ಮತ್ತೆ ಇತರೆ ಒಂದು ವಾಟರ್ ಸಾಲ್ಯುಬಲ್ ಉತ್ಪನ್ನಗಳನ್ನ ರೋಟೆಮ್ ಮತ್ತೆ YPH ಅಲ್ಲಿ ಮಾಡ್ತೇವೆ. 2026 ಭಾರತದಲ್ಲಿ ಕೂಡ ಅಂದ್ರೆ ಮೇ ಬಿ ಡಿಸೆಂಬರ್ ಎಂಡು ಅಥವಾ ಜನವರಿಯಲ್ಲಿ ಇದೇ ವರ್ಷ ಅಥವಾ ಜನವರಿ ಫಸ್ಟ್ ವೀಕಲ್ಲಿ, ಸೊ 2026 ಜನವರಿ ಒಳಗಡೆನೆ ಭಾರತ ದೇಶದಲ್ಲೂ ಸಹ ಇದು ಒಂದು ಉತ್ಪಾದನಾ ಘಟಕ ಕಾರ್ಯನ ಪ್ರಾರಂಭ ಮಾಡುತ್ತೆ. ಇದು ಪುಣೆ ಹತ್ರ ಬರುವಂತ ಸುಮಾರು ಪುಣೆಯಿಂದ 170 ಕಿಲೋಮೀಟರ್ ದೂರದಲ್ಲಿ ಒಂದು ಉತ್ಪಾದನಾ ಘಟಕ ಆಲ್ಮೋಸ್ಟ್ 95% ಕಂಪ್ಲೀಟ್ ಆಗಿದೆ. ಸೊ ಇಲ್ಲೂ ಸಹ ಮುಂದಿನ ತಿಂಗಳು ಅಥವಾ ಅದ್ರ ಮುಂದಿನ ತಿಂಗಳಿಂದ ಉತ್ಪಾದನೆ ಭಾರತ ದೇಶದಲ್ಲೂ ಸಹ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಕ್ಕೆ ನಮ್ಗೆ ಬಹಳ ಒಂದು ಹೆಮ್ಮೆ ಅನ್ಸುತ್ತೆ. ಸೊ ಮುಖ್ಯವಾಗಿ ನಮ್ಮ ICL ಉತ್ಪನ್ನಗಳನ್ನ ರೈತರು ಉಪಯೋಗ ಮಾಡಿರ್ತೀರಾ, ಅದು ರಿಸಲ್ಟ್ ನ ನೋಡಿರ್ತೀರಾ. ಒಂದು ಒಳ್ಳೆ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಸೊ ಅದಕ್ಕೆ ಮುಖ್ಯವಾಗಿ ಬಳಸೋಂಥ ಒಂದು ಕಚ್ಚಾ ವಸ್ತುಗಳು. ಸೊ ಎಲ್ಲ ರೈತರು ಹೇಳ್ತಿರ್ತಾರೆ, ಸರ್ ಚೆನ್ನಾಗಿದೆ, ನಾನು ಇದನ್ನ ಒಂದು ಹೈಪೀಕ್ ಬಿಟ್ಟೆ, ಪೆಕಾಸಿಡ್ ಬಿಟ್ಟೆ, ಮ್ಯಾಕ್ಫಾಸ್ ಬಿಟ್ಟೆ, ಮತ್ತೆ 750 740 ಫ್ಲೋ ಗ್ರೇಡ್ಸ್ಗಳನ್ನ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ ರಿಸಲ್ಟ್ ಅಂತ ಎಲ್ಲ ರೈತರುಗಳು ನಾವು ಹೋದಾಗ ಹೇಳ್ತಾ ಇರ್ತಾರೆ. ಸೊ ಈ ಒಂದು ಎಲ್ಲ ಉತ್ಪನ್ನಗಳು ಚೆನ್ನಾಗಿರ್ಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಬಳಸೋ ಅಂತಹ ಒಂದು ನಾವೇನ್ ಹೇಳ್ತೀವಿ ರಾ ಮೆಟೀರಿಯಲ್ಸ್, ಕಚ್ಚಾ ವಸ್ತುಗಳು. ಅವು ಏನೇನು ಅಂದ್ರೆ ನೆಗೆವ್ ಡೆಸರ್ಟ್ ಮತ್ತೆ ಡೆಡ್ ಸಿ. ಸೊ ನೆಗೆವ್ ಡೆಸರ್ಟ್ ಅಲ್ಲಿ ಬರುವಂತಹ ಸಂಚಿತ ಶಿಲೆಗಳಲ್ಲಿ ಆಯ್ದು ತರುವಂತಹ ಉತ್ಕೃಷ್ಟ ಗುಣಮಟ್ಟದ ರಂಜಕ ಅಂದ್ರೆ ಫಾಸ್ಫರಸ್. ಇನ್ನು ಡೆಡ್ ಸಿ ಅಲ್ಲಿ ಮೆಗ್ನೀಷಿಯಂ ಮತ್ತೆ ಪೊಟ್ಯಾಷಿಯನ್ನ ನಾವು ಆಯ್ಕೆ ಮಾಡ್ಕೊಂಡು ಸುಮಾರು ಹಲವಾರು ರೀತಿಯ ಗ್ರೇಡ್ಗಳನ್ನ ತಯಾರು ಮಾಡ್ತಾ ಇರ್ತೀವಿ. ಸೊ ಡೆಡ್ ಸಿ ಅಂದ್ರೆ ನಿಮ್ಗೆ ಗೊತ್ತಿದೆ ಅಂತ ಇದು ಭೂಮಿ ಮಟ್ಟಕ್ಕಿಂತ ಕೆಳಗಡೆ ಇರುತ್ತೆ. ಸೊ ಇದರಲ್ಲಿ ಯಾವುದೇ ತರಹದ ಜಲಚರ ಜೀವಿಗಳು ವಾಸ ಮಾಡೋದಿಲ್ಲ.
ಸೊ ಇಲ್ಲಿ ಸಿಗುವಂತ ಉನ್ನತ ಗುಣಮಟ್ಟದ ಒಂದು ಪೊಟ್ಯಾಷಿಯಂ ಮೆಗ್ನೀಷಿಯಂ ತಗೊಂಡು ನಾವು ಹಲವಾರು ರೀತಿಯ ಗ್ರೇಡ್ಗಳನ್ನ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಿಮ್ಗೆ ಒಂದು ಉನ್ನತ ಗುಣಮಟ್ಟದ ರಾ ಮೆಟೀರಿಯಲ್ಸ್ ಕಚ್ಚಾ ವಸ್ತುಗಳಿರೋದ್ರಿಂದ ರಿಸಲ್ಟ್ ಸಹ ನಿಮ್ಗೆ ಚೆನ್ನಾಗಿ ಕಾಣ್ತಾ ಇರುತ್ತೆ. ಇನ್ನು ಮುಖ್ಯವಾಗಿ ಹೋಗ್ಬೇಕು ಅಂದ್ರೆ, ಸೊ ಇನ್ನು ಹೂವಿನ ಬೆಳೆಗಳಲ್ಲಿ ಸಾಮಾನ್ಯವಾಗಿ ರೈತರು ಒಂದು ಪೊಟ್ಯಾಷ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು ಜಾಸ್ತಿ ಕೊಡ್ತಾ ಇರ್ತೀರ. ಸೊ ಒಂದು ಪೋಷಕಾಂಶಗಳ ಒಂದು ಪರಸ್ಪರ ಕ್ರಿಯೆ, ಒಂದು ಪೋಷಕಾಂಶ ಜಾಸ್ತಿ ಆದ್ರೆ ಇನ್ನೊಂದು ಪೋಷಕಾಂಶದ ಮೇಲೆ ಅದನ್ನ ತೆಗೆದುಕೊಳ್ಳೋದ್ರ ಮೇಲೆ ಕಾರ್ಯದಕ್ಷತೆ ಮೇಲೆ ಪರಿಣಾಮನ ಬೀರುತ್ತೆ. ಸೊ ಅದನ್ನ ನಾವು ಆಂಟಗೋನಿಸ್ಟಿಕ್ ಎಫೆಕ್ಟ್ ಅಥವಾ ಸೈನರ್ಜಿಸ್ಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಒಂದು ಪೋಷಕಾಂಶ ಇನ್ ಕೇಸು ನಾವೇನಾದ್ರೂ ಸಪೋಸ್ ಹೂವು ಜಾಸ್ತಿ ಬರಲಿ ಅಂತ ಹೇಳ್ಬಿಟ್ಟು 1261 ಜಾಸ್ತಿ ಕೊಟ್ರೆ ಫಾಸ್ಫರಸ್, ಅಲ್ಲಿ ನೀವು ನೋಡ್ಬೋದು ಐರನ್ನು, ಜಿಂಕು, ಮ್ಯಾಂಗನೀಸು ಈ ಒಂದು ಪೋಷಕಾಂಶಗಳ ಲಭ್ಯತೆ ಮೇಲೆ ಅದು ನೇರವಾದಂತಹ ಒಂದು ಪರಿಣಾಮನ ಬೀರುತ್ತೆ. ಸೊ ಅದಕ್ಕೆ ನಾವು ಎಷ್ಟು ಬೇಕೋ ಪ್ರಮಾಣದಲ್ಲಿ ಅಷ್ಟೇ ಒಂದು ಪ್ರಮಾಣದಲ್ಲಿ ನಾವು ಫಾಸ್ಫರಸ್ನ ಕೊಡಬೇಕು. ಜಾಸ್ತಿ ಕೊಟ್ರೆ ಐರನ್ನು, ಜಿಂಕು, ಮ್ಯಾಂಗನೀಸು ಕುಂಠಿತ ಆಗುತ್ತೆ, ಗಿಡಗಳಿಗೆ ಸರಿಯಾಗಿ ಸಿಗಲ್ಲ. ಐರನ್ ಸಿಕ್ಕಿಲ್ಲ ಅಂದ್ರೆ ನೀವು ನೋಡ್ಬೋದು ಗಿಡಗಳಲ್ಲಿ ಹೊಸ ಎಲೆಗಳು ಒಂದು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಜಿಂಕ್ ಇಲ್ಲ ಅಂದ್ರೆ ಗಿಡ ಬೆಳವಣಿಗೆ ಕುಂಠಿತ ಆಗುತ್ತೆ, ಹೆಚ್ಚಿನ ಸಂಖ್ಯೆಯಲ್ಲಿ ಹೂವು ಬರಲ್ಲ. ಇನ್ನು ಅದೇ ತರ ನಾವು ಕ್ಯಾಲ್ಸಿಯಂನ ನಾವು ವಾತಾವರಣದ ಮೇಲೆ ಡಿಪೆಂಡ್ ಮಾಡ್ಕೊಂಡು ಕೊಡ್ಬೇಕಾಗ್ತಾ ಇರುತ್ತೆ. ಸೊ ಅತಿ ಹೆಚ್ಚು ಏನಾದ್ರು ಕ್ಯಾಲ್ಸಿಯಂ ಆಯ್ತು ಅಂದ್ರೆ ಜಾಸ್ತಿ ಕೊಟ್ಟರೆ ಅಗತ್ಯ ಪ್ರಮಾಣದಕ್ಕಿಂತ ಪೊಟ್ಯಾಶು, ಬೋರಾನು, ಮೆಗ್ನೀಷಿಯಮು ಲಭ್ಯತೆ ಕಡಿಮೆ ಆಗುತ್ತೆ. ಸೊ ಕ್ಯಾಲ್ಸಿಯಂ ಜಾಸ್ತಿ ಆದ್ರೆ ನೇರವಾಗಿ ಪೊಟ್ಯಾಶ್ ಕಡಿಮೆ ಆಗುತ್ತೆ, ಬೋರಾನ್ ಕಡಿಮೆ ಆಗುತ್ತೆ, ಮತ್ತೆ ಮೆಗ್ನೀಷಿಯಂ ಕಡಿಮೆ ಆಗುತ್ತೆ. ಸೊ ಬೋರಾನ್ ಕಡಿಮೆ ಆಯ್ತು ಅಂದ್ರೆ ಒಂದು ಫ್ಲವರ್ಸ್ ಸರಿಯಾಗಿ ಅರಳೋದಿಲ್ಲ, ಸರಿಯಾಗಿ ಸೈಜ್ ಬರೋದಿಲ್ಲ. ಪೊಟ್ಯಾಶ್ ಇಲ್ಲ ಅಂದ್ರೆ ಕ್ವಾಲಿಟಿನೂ ಇರೋದಿಲ್ಲ. ಸೊ ಅಗತ್ಯ ಪ್ರಮಾಣದಲ್ಲಿ ಫಾಸ್ಫರಸ್ ಮತ್ತೆ ಕ್ಯಾಲ್ಸಿಯಂನ ಕೊಡಬೇಕು. ಇನ್ನು ಅದೇ ತರ ನಾವು ಪೊಟ್ಯಾಶ್ನು ನೋಡ್ಬೋದು, ಅದು ಜಾಸ್ತಿ ಆದ್ರೆ ನೈಟ್ರೋಜನ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮೇಲೆ ನೇರ ಪರಿಣಾಮ ಬೀರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನಾವು ಒಂದು ಶೆಡ್ಯೂಲ್ ಅಲ್ಲಿ ಏನ್ ಹೇಳಿರ್ತೀವಿ ಇಷ್ಟೇ ಕ್ವಾಂಟಿಟಿನ ಬಳಸಿ ಅಂತ, ದಯವಿಟ್ಟು ರೈತ ಬಂದವರು ಅಷ್ಟೇ ಒಂದು ಪ್ರಮಾಣದಲ್ಲಿ ಬಳಸಿ. ಅವಾಗ ಸೊ ನಾವು ಸಮ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಅಥವಾ ಪೊಟ್ಯಾಶ್, ಫಾಸ್ಫರಸ್ನ ಬಳಸಿದ್ವಿ ಅಂದ್ರೆ ಎಲ್ಲ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್, ಮೇಜರ್ ನ್ಯೂಟ್ರಿಯೆಂಟ್ ಅವೈಲಬಿಲಿಟಿ ಚೆನ್ನಾಗಿರುತ್ತೆ. ಒಳ್ಳೆ ಕ್ವಾಲಿಟಿ ಮತ್ತೆ ಗುಣಮಟ್ಟದ ಇಳುವರಿಯನ್ನ ನಾವು ಪಡಿಬಹುದು. ಸರ್ ಇದು ನ್ಯಾನೋ ಡಿಎಪಿ ಹೇಳಿ. ನ್ಯಾನೋ ಡಿಎಪಿ ಬರುತ್ತಲ್ಲ ಸರ್, ಹಾ ಅದು ಫಾಸ್ಫರಸ್ ಅಲ್ಲ ಸರ್, ಅದು ಏನು ಎಫೆಕ್ಟ್ ಆಗಲ್ಲ ಸರ್? ಮತ್ತೆ ಅಲ್ಲ, ಅದು ನಾವು ಸಿಂಪಡಣೆನ ಮಾಡ್ತೀವಿ ನ್ಯಾನೋ ಡಿಎಪಿನ. ಸೊ ಸಿಂಪಡಣೆ ಮಾಡಿದಾಗ ಅದನ್ನ ನಾವು ಡ್ರಿಪ್ಪಲ್ಲಿ ಕೊಡಲ್ಲ, ಎಲೆಗಳ ಮೇಲೆ ಸಿಂಪಡಣೆ ಮಾಡಿದಾಗ ಅವರು ಡೋಸ್ ಹೇಳಿರ್ತಾರೆ 2 ಅಥವಾ 3 ml ಪರ್ ಲೀಟ್ರಿಗೆ ಅಂತಾನ. ಅಷ್ಟೇ ಪ್ರಮಾಣದಲ್ಲಿ ನಾವು ಸ್ಪ್ರೇ ಮಾಡಿದಾಗ ಯಾವುದೇ ತರ ಎಫೆಕ್ಟ್ ಆಗಲ್ಲ ಅದು, ಯಾಕೆಂದ್ರೆ ಅದರಲ್ಲಿ ಪ್ರಮಾಣ ಸಹ 5% ಅಷ್ಟೇ ಇರುತ್ತೆ ಫಾಸ್ಫರಸ್. ಅದೇ ನಾವು 1261, 1314 ತಗೊಂಡಾಗ ಅಲ್ಲಿ 40 ಅಥವಾ 61 ಫಾಸ್ಫರಸ್ ಇರುತ್ತೆ. ಸೊ ಫಾಸ್ಫರಸ್ ಅಂಶ ಜಾಸ್ತಿ ಆದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು pH. ಸಪೋಸ್ ಇದಕ್ಕಿಂತ pH ಜಾಸ್ತಿ ಇದ್ರೆ ಕ್ಯಾಲ್ಸಿಯಂ ಫಾಸ್ಫೇಟ್ ಆಗಿ, ಮೆಗ್ನೀಷಿಯಂ ಫಾಸ್ಫೇಟ್ ಆಗಿ ಅದು ನೇರವಾಗಿ ಫಾಸ್ಫರಸ್, ಜಿಂಕ್ ಇದನ್ನ ಕ್ಯಾಲ್ಸಿಯಂನ ತಗೊಳ್ಳೋದಕ್ಕೆ ಬಿಡಲ್ಲ, ಫಿಕ್ಸೇಷನ್ ಆಗುತ್ತೆ ಸಾಯಿಲ್ ಅಲ್ಲಿ. ಸೊ ನೀವು ನ್ಯಾನೋ ಡಿಎಪಿನ ಸ್ಪ್ರೇ ಮುಖಾಂತರ ಕೊಟ್ಟಾಗ ಅಗತ್ಯ ಪ್ರಮಾಣದವ್ರಿಗೆ ಮೆನ್ಷನ್ ಮಾಡಿರೋಷ್ಟು ಡೋಸೇಜ್ ಅಲ್ಲಿ ಯಾವುದೇ ತರ ತೊಂದರೆ ಆಗಲ್ಲ. ಓಕೆ ಸರ್, ಥ್ಯಾಂಕ್ಸ್ ಸರ್. ಓಕೆ. ಸೊ ಈಗ ನಾವು ನೋಡ್ಬೋದು ಮುಖ್ಯವಾಗಿ ಇವತ್ತು ನಾವು ಒಂದು ಸೇವಂತಿಗೆ ಮತ್ತೆ ರೋಸ್ ಬೆಳೆಗೆ pH. ಸೊ ನಾವು ಫಸ್ಟ್ ನಮ್ಮ ಸಾಯಿಲಲ್ಲಿ ಸರ್ ನಮ್ಮ ಜಮೀನಲ್ಲಿ ಸರಿಯಾಗಿ ಬರ್ತಾ ಇಲ್ಲ ಸರ್, ಒಳ್ಳೆ ಕ್ವಾಲಿಟಿ ಬರ್ತಾ ಇಲ್ಲ, ಅಂದ್ಕೊಂಡಷ್ಟು ಈಲ್ಡ್ ಬರ್ತಾ ಇಲ್ಲ ಅಂದಾಗ ನೀವು ನೋಡ್ಬೋದು pH ಎರಡಕ್ಕೂ ಅಂದ್ರೆ ಗುಲಾಬಿ ಮತ್ತೆ ಸೇವಂತಿಗೆಗೆ 2 ಮತ್ತೆ 3ನೇ ಚಿತ್ರದಲ್ಲಿ ನೀವು ನೋಡ್ಬೋದು ಆದರ್ಶ pH ಶ್ರೇಣಿ 6 ರಿಂದ 6.5 ಇರಬೇಕು. ಸಾಮಾನ್ಯವಾಗಿ ನಾವು ನ್ಯೂಟ್ರಲ್ pH ನ 6.5 ಇಂದ 7.5 ಅಂತ ಹೇಳ್ತೀವಿ. ಸಪೋಸ್ pH 6.5 ಗಿನ್ನ ಜಾಸ್ತಿ ಆದ್ರೆ ಏನ್ ಪರಿಣಾಮ ಆಗುತ್ತೆ ಅನ್ನೋದು ನಾನು ಮುಂದಿನ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಸೊ ಮುಖ್ಯವಾಗಿ ನೀವು ಒಂದು ಮಣ್ಣಿನ ಪರೀಕ್ಷೆ ಮಾಡಿಸಿದಾಗ ಅಲ್ಲಿ ನಮಗೆ ನಮ್ಮ pH ಏನಿದೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ರೈತ ಬಂದವರು ನೀವೊಂದು ಒಳ್ಳೆ ಕ್ವಾಲಿಟಿ, ಎಕ್ಸ್ಪೋರ್ಟ್ ಕ್ವಾಲಿಟಿ ಹೂವು ಬೆಳಿತೀವಿ ಅಲ್ಲ, ನಮಗೆ ಮಾರ್ಕೆಟಲ್ಲಿ ಒಳ್ಳೆ ಗುಣಮಟ್ಟದ ಇಳುವರಿ ಬರಬೇಕು ಮತ್ತೆ ಒಳ್ಳೆ ರೇಟ್ ಸಿಗಬೇಕು ಅಂದಾಗ ದಯವಿಟ್ಟು ಒಂದು ಸಾಯಿಲ್ನ ಚೆಕ್ ಮಾಡಿಸಿ ನಿಮ್ಮ pH ಯಾವ ಲೆವೆಲಲ್ಲಿ ಇದೆ ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಸಪೋಸ್ pH ನೀವು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಜಾಸ್ತಿ ಇದ್ರೂ ಅದನ್ನ ಯಾವ ಥರ ಕಡಿಮೆ ಮಾಡ್ಕೋಬೇಕು, ಸೊ ನೀವು ಗೊಬ್ಬರ ಅವೈಲೇಬಲ್ ಲಭ್ಯತೆಗೆ ಯಾವ ಥರ ಬಳಸಬೇಕು, ಗೊಬ್ಬರಗಳನ್ನ ಏನೇನು ಬಳಸಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ಸೊ ಗುಲಾಬಿ ಮತ್ತೆ ಸೇವಂತಿಗೆಗೆ 6 ರಿಂದ 6.5 ಇರಬೇಕು pH. ಅಷ್ಟಿದ್ದಾಗ ಒಂದು ಉನ್ನತ ಗುಣಮಟ್ಟದ ಇಳುವರಿಯನ್ನ, ಕ್ವಾಲಿಟಿ ಫ್ಲವರ್ಸ್ ಅನ್ನ ನಾವು ಬೆಳಿಬಹುದು. ಇನ್ನು EC ಅಂತ ಹೇಳ್ತೀವಿ, ವಿದ್ಯುತ್ ವಾಹಕತೆ ಅಥವಾ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಇಂಗ್ಲಿಷ್ ಅಲ್ಲಿ. ಇದು ನೋಡ್ಬೇಕು, ಸಪೋಸ್ ನಾವೆಲ್ಲ ವಾಟರ್ ಟೆಸ್ಟ್ ಮಾಡಿದಾಗ, ಮಣ್ಣಿನ ಒಂದು ಪರೀಕ್ಷೆ ಮಾಡಿದಾಗ ಎಲ್ಲ 1.8 to 2 ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು 1.6, 1.2 ಗಿನ್ನ ಕಡಿಮೆ ಇರಬೇಕು EC ಮತ್ತೆ ರೋಸು, ಗುಲಾಬಿ, ಇದಕ್ಕೆ ಸೇವಂತಿಗೆಗೆ. ಸೊ ಅಷ್ಟು EC ಇದ್ದಾಗ ಕಡಿಮೆ ಇತ್ತು ಅಂದ್ರೆ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ನಮ್ಮ ಮಣ್ಣು ಮತ್ತೆ ನೀರಿನಲ್ಲಿ, ಸೊ ಒಂದು ಕ್ವಾಲಿಟಿ ಫ್ಲವರ್ಸ್ ಸಹ ಚೆನ್ನಾಗಿ ಬರುತ್ತೆ. ಸೊ ನಾನು ಆಗ್ಲೇ ಹೇಳಿದೆ pH 6.5 ಇಂದ 7.5 ನಾವು ನ್ಯೂಟ್ರಲ್ ಅಂತ ಹೇಳ್ತೀವಿ. ಸಪೋಸ್ ಇಲ್ಲಿ ನೋಡ್ರಿ ನೀವು ಈ ಎರಡೂ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದೆ.
ಸೊ 6ವರೆಗಿಂತ ಪಿ ಎಚ್ ಜಾಸ್ತಿ ಆದರೆ, ಸೊ ನಾವು 7.5 ಅಂತಾನೆ ಹೇಳ್ತೀವಿ. ಸೊ ಒಂದು ಗೊಬ್ಬರ ತಗೊಳ್ಳೋದಕ್ಕೆ ಒಂದು ಅತ್ಯಂತ ಒಂದು ಬ್ಯಾಲೆನ್ಸ್ಡ್ ಪಿ ಎಚ್ ಅಂದರೆ 6 to 6.5. ಅದಕ್ಕಿಂತ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ನೀವು ಚಿತ್ರದಲ್ಲಿ ನೋಡ್ತಿರ್ಬೋದು. ಸಪೋಸ್ 7-7.5 ಇದ್ರೂ ನ್ಯೂಟ್ರಲ್ಲೇ. ಬಟ್ ಈ ಒಂದು ಯಾಕಂದ್ರೆ ಇವು ಬಹಳ ಸೆನ್ಸಿಟಿವ್ ಕ್ರಾಪ್ಸ್, ಹೂವಿನ ಬೆಳೆಗಳು. ಸೊ 6ವರೆಗಿಂತ ಪಿ ಎಚ್ ಜಾಸ್ತಿ ಆದರೆ ಸೊ ಐರನ್ನ ಎಳ್ಕೊಳ್ಳೋದಕ್ಕೆ ಬಿಡಲ್ಲ ಸಾಯಿಲು. ಸೊ ಗಿಡದಲ್ಲಿ ಅವಾಗ ನಮಗೆ ಒಂದು ನೇರವಾಗಿ ಅದ್ರ ಪರಿಣಾಮ ಹೊಸ ಎಲೆಗಳ ಮೇಲೆ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಅಲ್ಲಿ ಇಂಟರ್ವೆನಲ್ ಮಾರ್ಜಿನಲ್ ಕ್ಲೋರೋಸಿಸ್ ಹಳದಿ ಬಣ್ಣಕ್ಕೆ ತಿರುಗ್ತವೆ ಎಲೆಗಳು. ಸೊ ಅದಕ್ಕೋಸ್ಕರ ನಾನು ದಯವಿಟ್ಟು ಹೇಳ್ತಿದ್ದೆ ಪಿ ಎಚ್ ನ, ಅಥವಾ ನಿಮಗೆ ಆನ್ಲೈನಲ್ಲಿ ಅಮೆಝಾನಲ್ಲೂ ಸಿಗ್ತವೆ ಪಿ ಎಚ್ ಮೀಟರ್ಗಳು, ಅಥವಾ ನಮ್ಮ ಫೀಲ್ಡ್ ಅಗ್ರಾನಮಿಸ್ಟ್ ನಿಮ್ಮ ಒಂದು ಕ್ಷೇತ್ರಗಳಿಗೆ ನಿಮ್ಮ ತೋಟಕ್ಕೆ ಬಂದಾಗ ಅವ್ರ ಹತ್ರನೂ ಪಿ ಎಚ್ ಮೀಟರ್ ಇರುತ್ತೆ. ಅವ್ರ ಹತ್ರನಾದ್ರೂ ನೀವು ಚೆಕ್ ಮಾಡಿಸಿ ನಿಮ್ಮ ಮಣ್ಣು ಮತ್ತು ನೀರಿಂದು ಪಿ ಎಚ್, ನಿಮ್ಮದು ಅಲ್ಲಿಗೆ ಗೊತ್ತಾಗುತ್ತೆ ಗುಣಮಟ್ಟ ಯಾವ ಥರ ಇದೆ ಅಂತನ. ಇಲ್ಲಿ ನೋಡಿ 6ವರೆಗಿಂತ ಪಿ ಎಚ್ ಜಾಸ್ತಿ ಆದರೆ ಐರನ್ನು ಸಿಗೋದಿಲ್ಲ, ಮಾರ್ಜಿನಲ್ ಕ್ಲೋರೋಸಿಸ್ ಆಗಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ. ಸೊ ಇನ್ನು ಕ್ಯಾಲ್ಸಿಯಂ ನೀವು ನೋಡ್ಬೋದು, ಸುರುಳಿಯಾಕಾರದ ಮತ್ತು ಮೆರಿಸ್ಟೆಮ್ಸ್ ದಪ್ಪೋದೆಳೆಗಳು. ಸೊ ಅಲ್ಲಿ ನಿಮಗೆ ಮುತ್ರ ತರ ಕಾಣುತ್ತೆ, ಅಲ್ಲಿ ನಿಮಗೆ ಚಿಕ್ಕದಾಗಿ ಒಂದು ಮೇಲ್ಗಡೆ ದಪ್ಪ ಆಗ್ಬಿಟ್ಟು ಎಲೆಗಳು ಮುದುರು ಕಾಣ್ತವೆ. ಸೊ ಇದು ಕ್ಯಾಲ್ಸಿಯಂ ಕೊರತೆ. ಸೊ ಪಿ ಎಚ್ 6ವರೆಗಿಂತ ಜಾಸ್ತಿ ಆದರೆ ಹೂವಿನ ಬೆಳೆಗಳಲ್ಲಿ ಈ ತರ ಕ್ಯಾಲ್ಸಿಯಂ ಮತ್ತು ಐರನ್ ಕೊರತೆಯನ್ನು ನಾವು ಗಮನಿಸಬಹುದು. ಇದು ನೋಡ್ಬೋದು ನೀವು ನೈಟ್ರೋಜನ್ ಡಿಫಿಷಿಯನ್ಸಿ ಫಸ್ಟ್ನೇ ಫೋಟೋ. ಸೊ ಅಲ್ಲಿ ನಿಮಗೆ ಎಡಗಡೆ ಇರೋದು ನೈಟ್ರೋಜನ್ ಡಿಫಿಷಿಯನ್ಸಿ, ಬಲಗಡೆ ಇರೋದು ಹೆಲ್ತಿ ಪ್ಲಾಂಟು. ಸೊ ಎರಡನೇ ಫೋಟೋ ನೋಡ್ಬೋದು ನೀವು ಫಾಸ್ಫರಸ್ ಡಿಫಿಷಿಯನ್ಸಿ, ಯಾವ ಥರ ಒಂಥರ ಪರ್ಪಲ್ ಕಲರ್ ಆಗಿ ಮತ್ತೆ ಲೈಟ್ ಯೆಲ್ಲೋ ಕಲರ್ ಆಗಿದೆ ಅಂತ. ಇನ್ನು ಮೂರನೇ ಚಿತ್ರ ನೀವು ನೋಡ್ಬೋದು ಪೊಟ್ಯಾಶ್ ಡಿಫಿಷಿಯನ್ಸಿ, ಎಲ್ಲ ಎಲೆಗಳು ಒಂಥರ ಸುಟ್ಟೋಗಿರೋ ಥರ ಕಾಣ್ತವೆ, ಹೂವುಗಳು ಸೈಜು ಬರಲ್ಲ, ಕ್ವಾಲಿಟಿ ಬರಲ್ಲ. ಇನ್ನು ನಾಲ್ಕನೇ ಚಿತ್ರ ನೀವು ನೋಡ್ತಾ ಇರ್ಬೋದು ಮೆಗ್ನೇಷಿಯಂ ಡಿಫಿಷಿಯನ್ಸಿ ಇದು. ಸೊ ಫಸ್ಟ್ನೇದು ನೈಟ್ರೋಜನ್ನು, ಎರಡನೇದು ಫಾಸ್ಫರಸ್ಸು, ಮೂರನೇದು ಪೊಟ್ಯಾಶು, ನಾಲ್ಕನೇದು ಒಂದು ನೈಟ್ರೋಜನ್ ಡಿಫಿಷಿಯನ್ಸಿ ಇದೆ. ಇನ್ನ ಇದು ನೋಡ್ಬೋದು ನೀವು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಹೂವಿನಲ್ಲಿ ಯಾವ ತರ ಕಾಣುತ್ತೆ. ಫಸ್ಟ್ ಮೇಲೆಯಿಂದ ಎರಡೂ ಚಿತ್ರಗಳು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರೋಂತಹ ಒಂದು ಚಿತ್ರಗಳು. ಸೊ ಹೂವು ಸರಿಯಾಗಿ ಅರಳೋದಿಲ್ಲ, ಅಲ್ಲಿ ಹಿಂದ್ಗಡೆಯಿಂದ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆದಾಗ ಏನಾಗುತ್ತೆ, ಹಿಂದ್ಗಡೆ ಕಪ್ಪಾಗ್ತಾ ಇರುತ್ತೆ, ಮತ್ತೆ ಹೂವು ಬೇಗ ಬಾಡೋಗುತ್ತೆ, ಕ್ವಾಲಿಟಿ ಇರಲ್ಲ, ಶೈನಿಂಗ್ ಇರಲ್ಲ. ಇನ್ನ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಕಾಪರ್ ಡಿಫಿಷಿಯನ್ಸಿ, ಕೆಳಗಡೆ ಇರೋ ಚಿತ್ರ. ಸರ್ ಡೈರೆಕ್ಟ್ ಕ್ಯಾಲ್ಸಿಯಂ ಬಂದೇನೆ ಯಾಕೆ ಸ್ಪ್ರೇ ಮಾಡೋದಾ ಸರ್ ಇದಕ್ಕೆ? ನೀವು ಕ್ಯಾಲ್ಸಿಯಂ ಸ್ಪ್ರೇ ಮಾಡೋದಕ್ಕಿಂತ ಒಂದು ವಾತಾವರಣದ ನಾವು ನೋಡ್ಕೊಂಡು, ಅಂದ್ರೆ ಕ್ಲೌಡಿ ವೆದರ್ ಇಲ್ಲ, ಡ್ರಿಸ್ಲಿಂಗ್ ಇಲ್ಲ ಅಂದಾಗ ನಾವು ಡ್ರಿಪ್ಪಲ್ಲಿ ಕೊಡ್ಬೇಕು. ಯಾಕೆಂದ್ರೆ ಕ್ಯಾಲ್ಸಿಯಂ ಇಮ್ಮೊಬೈಲ್ ಇರುತ್ತೆ ಪ್ಲಾಂಟ್ ಅಲ್ಲಿ. ಸೊ ಅದು ನಾವು ಯಾವ ಪಾರ್ಟಿಗೆ ಮಾತ್ರ ವರ್ಕ್ ಆಗುತ್ತೆ ಸ್ಪ್ರೇ ಮಾಡಿದಾಗ, ಎಲ್ಲಾ ಭಾಗಕ್ಕೂ ಹೋಗಲ್ಲ. ಅದು ವರ್ಟಿಕಲ್ ಮೂವ್ಮೆಂಟ್ ಇರುತ್ತೆ, ಅಂದ್ರೆ ಮಣ್ಣಿನಿಂದ ಚೆನ್ನಾಗಿ ತಗೊಳುತ್ತೆ. ನಾವು ಡ್ರಿಪ್ಪಲ್ಲಿ ಕೊಟ್ಟಾಗ ಬೇರೆನಿಂದ ಎಲ್ಲಾ ಭಾಗಕ್ಕೂ ಸಿಗುತ್ತೆ, ಸ್ಪ್ರೇ ಮಾಡಿದಾಗ ಆ ಭಾಗಕ್ಕೆ ಮಾತ್ರ ವರ್ಕ್ ಮಾಡುತ್ತೆ. ಸೊ ಅದು ಇಮ್ಮೊಬೈಲ್, ಅಂದ್ರೆ ಗಿಡಗಳಲ್ಲಿ ಚಲನೆ ಇರಲ್ಲ, ಗಿಡಗಳಲ್ಲಿ ಮತ್ತೆ ಮಣ್ಣಿನಲ್ಲಿ ಅದು ಚಲನೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಬೇರಿನ ಮುಖಾಂತರ ಕೊಟ್ಟಾಗ ಅಪ್ಟೇಕ್ ವರ್ಟಿಕಲ್ ಮೂವ್ಮೆಂಟ್ ಆಗ್ಬಿಟ್ಟು ಡೌನ್ವರ್ಡ್ ಮೂವ್ಮೆಂಟ್ ಇರಲ್ಲ, ಅದು ಅಪ್ವರ್ಡ್ ಮೂವ್ಮೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಡ್ರಿಪ್ಪಲ್ಲಿ ಕೊಟ್ಟಾಗ ಅದು ಕ್ಯಾಲ್ಸಿಯಂನ ಚೆನ್ನಾಗಿ ತಗೊಳುತ್ತೆ ಗಿಡ. ಸೊ ಕಾಪರ್, ಮೂರನೇ ಚಿತ್ರ ಕಾಪರ್ ಡಿಫಿಷಿಯನ್ಸಿ. ಸೊ ಇಲ್ಲಿ ನೋಡ್ಬೋದು ಬೋರಾನು ಕಡಿಮೆ ಆದಾಗ ಮತ್ತೆ ಜಾಸ್ತಿ ಆದಾಗ ಯಾವ ತರ ಕಾಣುತ್ತೆ ಅಂತ. ಸೊ ಮಾರ್ಜಿನಲ್ಲು ಇದಾಗುತ್ತೆ, ಏನು ಎಲೆಗಳೆಲ್ಲ ಒಂಥರ ಸುಟ್ಟಂಗೆ ಸಿಗರೇಟ್ ತರ ಸುಟ್ಟಂಗೆ ಆಗುತ್ತೆ ಬೋರಾನ್ ಜಾಸ್ತಿ ಆದ್ರೆ. ಬೋರಾನ್ ಕಡಿಮೆ ಆದ್ರೆ ಹೂವು ಸರಿಯಾಗಿ ಅರಳೋದಿಲ್ಲ, ದಪ್ಪ ಬರೋದಿಲ್ಲ, ಹಂಗೆ ಡ್ರಾಪ್ ಆಗ್ತಾ ಇರುತ್ತೆ. ಇದು ಬೋರಾನ್ ಡಿಫಿಷಿಯನ್ಸಿ. ಸೊ ಇದು ನೋಡ್ತಾ ಇರ್ಬೋದು ನೀವು. ಈಗ ಇಲ್ಲಿ ಒಂದು ಎರಡೂ ಚಿತ್ರಗಳಲ್ಲಿ ಗಮನಿಸಿ ನೋಡಿದಾಗ ನೀವು ಒಂದು ಮ್ಯಾಂಗನೀಸ್ ಡಿಫಿಷಿಯನ್ಸಿ ಹೆಲ್ತಿ, ಮತ್ತೆ ಆ ಕಡೆ ನಿಮ್ಗೆ ಎಡಗಡೆ ಕಾಣ್ತಾ ಇರೋದು ಹೆಲ್ತಿ, ಬಲಗಡೆ ಕಾಣ್ತಾ ಇರೋದು ಒಂದು ಮ್ಯಾಂಗನೀಸ್ ಡಿಫಿಷಿಯನ್ಸಿ. ಸೊ ಹೆಲ್ತಿ ಮತ್ತೆ ಮ್ಯಾಂಗನೀಸ್ ಡಿಫಿಷಿಯನ್ಸಿ ನೀವು ಗಮನಿಸಬಹುದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಒಂದು ಐರನ್, ಆವಾಗಲೇ ಹೇಳಿದ್ನಲ್ಲ ನಾನು 6.5ಗಿನ್ನ ಕಡಿಮೆ ಏನಾದ್ರು ಜಾಸ್ತಿ ಆದ್ರೆ ಮಣ್ಣಲ್ಲಿ ಪಿ ಎಚ್, ಐರನ್ ಡಿಫಿಷಿಯನ್ಸಿ ನೀವು ನೋಡ್ಬೋದು ಹೋಗ್ತಾ 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 ಯಾವ ತರ ಆಗುತ್ತೆ ಅಂತ. ಪೂರ್ತಿ ಹೊಸ ಎಲೆ ನಾವು ನಾಟಿ ಮಾಡಿದಾಗ ಕಂಪ್ಲೀಟ್ ಆಗಿ ಒಂಥರ ಹಳದಿ ಬಣ್ಣ ಅಥವಾ ಒಂಥರ ಪೇಪರ್ ಬಣ್ಣಕ್ಕೆ ತಿರುಗಿರ್ತವೆ. ಇದು ಒಂದು ಐರನ್ ಡಿಫಿಷಿಯನ್ಸಿ. ಪಿ ಎಚ್ 6.5ಗಿನ್ನ ಜಾಸ್ತಿ ಆದಾಗ ಐರನ್ ಸಿಗೋದಿಲ್ಲ, ಮತ್ತೆ ಜಾಸ್ತಿ ತೇವಾಂಶ ಇದ್ದಾಗ ಸಹ ಐರನ್ ಅಪ್ಟೇಕ್ ಆಗೋದಿಲ್ಲ. ಇದು ಐರನ್ ಡಿಫಿಷಿಯನ್ಸಿ, ಪೂರ್ತಿ ವೈಟ್ ಆಗಿ ಕಾಣ್ತಾ ಇರೋಂಥದ್ದು. ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಆಗ್ಲೇ ಹೇಳಿದೆ ಕ್ಯಾಲ್ಸಿಯಮ್ಮು ಇದು ಪಾಲಿಸಲ್ಫೇಟ್ ಕೊಟ್ಟಾಗ ಎಡಗಡೆ ಚಿತ್ರಕ್ಕೆ ನಾವು ಪಾಲಿಸಲ್ಫೇಟ್ ನ ಕೊಟ್ಟಿಲ್ಲ, ಬಲಗಡೆ ಚಿತ್ರಕ್ಕೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಪ್ಲಸ್ ಪಾಲಿಸಲ್ಫೇಟ್ ನ ಕೊಟ್ಟಿದ್ದೀವಿ. ಸೊ ಪಾಲಿಸಲ್ಫೇಟ್ ಅಲ್ಲಿ ಕ್ಯಾಲ್ಸಿಯಂ 16.5 ಅಥವಾ 15% ಇರೋದ್ರಿಂದನ ಒಂದು ಉನ್ನತವಾದಂತಹ ಗುಣಮಟ್ಟದ ಬೇರಿನ ಬೆಳವಣಿಗೆ, ಒಂದು ಹೊಸ ಚಿಗುರು ಸಹ ಚೆನ್ನಾಗಿ ಬಂದಿದೆ ಇಲ್ಲಿ.
ಮತ್ತೆ ಗ್ರೀನರಿ ಲೀವ್ಸ್ ಮೆಗ್ನೀಷಿಯಂ ಇರೋದ್ರಿಂದ ಸೊ ಅಲ್ಲಿ ನೀವು ನೋಡ್ಬೋದು ಹೆಲ್ತಿ ಲೀಫು ಮತ್ತೆ ಗುಡ್ ರೂಟ್ ಡೆವಲಪ್ಮೆಂಟು ಮತ್ತೆ ಬ್ರಾಡ್ ಲೀವ್ಸು ಹೊಸ ಚಿಗುರು ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಇದು ಪಾಲಿಸಲ್ಫೇಟ್ ಅಲ್ಲಿ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಬೇರು, ಕಾಂಡ ಮತ್ತು ಎಲೆಗಳ ಒಂದು ಆರೋಗ್ಯ ಗುಣಮಟ್ಟ ಸಹ ಸುಧಾರಿಸುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾನು ಇದ್ರಲ್ಲಿ ಕೊಡ್ತೀನಿ. ಈಗ ನಮ್ಮ ಗೆಸ್ಟ್ ಸ್ಪೀಕರ್ ಅಂತ ಮಂಜುನಾಥ್ ಸರ್ ಅವರು, ಯಾಕಂದ್ರೆ ಮುಖ್ಯವಾಗಿ ನಾವು ಈ ಸಮಯದಲ್ಲಿ ಗಿಡ ಸಾಯೋದಿರ್ಬೋದು, ಥ್ರಿಪ್ಸ್ ಆಗಿರ್ಬೋದು, ಮೈಟ್ಸ್ ಆಗಿರ್ಬೋದು, ಅಥವಾ ಪೌಡ್ರಿ ಅಥವಾ ಡೌನಿ, ಸುಮಾರು ಸೇವಂತಿಗೆಗಳಲ್ಲಿ ಗಿಡ ಸಾಯಂತ ಕಂಪ್ಲೇಂಟ್ ಜಾಸ್ತಿ ಇದೆ. ಸೊ ಆ ಒಂದು ಏನೇನು ಕೀಟ ರೋಗಗಳು ಬರ್ತವೆ ಅದ್ರ ಒಂದು ನಿರ್ವಹಣೆಯನ್ನ ಮಂಜುನಾಥ್ ಸರ್ ಅವರು, ನಮ್ಮ ಗೆಸ್ಟ್ ಸ್ಪೀಕರು, ಅವರು ಹೇಳ್ತಾರೆ. ಸೊ ಅದಾದ್ಮೇಲೆ ನಾನು ಮುಂದಿನ ಒಂದು ಎಪಿಸೋಡಲ್ಲಿ ನಿಮಗೆ ನ್ಯೂಟ್ರಿಯೆಂಟ್ ನಮ್ಮ ರೈತರು ಉಪಯೋಗಿಸಿ ಯಾವ್ಯಾವ ಥರ ಒಂದು ಗುಣಮಟ್ಟದ ಒಂದು ಇಳುವರಿಯನ್ನು ಪಡೆದಿದ್ದಾರೆ, ಯಾವ ಥರ ಒಂದು ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾನು ಇನ್ನೊಂದು ಎಪಿಸೋಡಲ್ಲಿ ನಿಮ್ಗೆ ಹೇಳ್ತೀನಿ. ಈಗ ಮಂಜುನಾಥ್ ಸರ್ ಅವರು ರೋಗ ಮತ್ತೆ ಒಂದು ಕೀಟ ನಿರ್ವಹಣೆ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಸೊ ಏನೇ ಡೌಟ್ ಇದ್ರು ನೀವು ಲಾಸ್ಟಲ್ಲಿ ಅವ್ರಿಗೆ ಒಂದು ಕೀಟ ರೋಗ ಇದ್ರ ಬಗ್ಗೆ ನೀವು ಕೇಳ್ಬೋದು, ಏನೇ ನಿಮಗೆ ಪ್ರಶ್ನೆಗಳಿದ್ರು. ಮಂಜುನಾಥ್ ಸರ್ ರಾಜೇಶ್ ಸ್ಟಾರ್ಟ್ ಮಾಡ್ತೀರಾ ಸರ್? ನಾನು ಸ್ಟಾರ್ಟ್ ಸ್ಟಾರ್ಟ್ ಸೇರಿ ಮಾಡ್ತೀನಿ. ನಿಮ್ ಇದನ್ನ PPT ನ ಇದ್ ಮಾಡ್ತೀರಾ ರಾಜೇಶ್? ಕ್ಲೋಸ್ ಮಾಡ್ತೀರಾ? ಕ್ಲೋಸ್ ಮಾಡ್ತೀನಿ ಸರ್. ಕ್ಲೋಸ್ ಓಕೆ ಸರ್, ಕ್ಲೋಸ್ ಮಾಡಿದ್ದೀನಿ ಸರ್. ಓಕೆ. ರಾಜೇಶ್ ಶೇರ್ ಆಗಿದೆಯಾ? ಶೇರ್ ಆಗಿದೆ ಸರ್. ಕಾಣಿಸ್ತಿದ್ಯಾ? ಕಾಣಿಸ್ತದೆ. ಪ್ರೆಸೆಂಟೇಷನ್ ಮಾಡ್ಕೊಡಿ ಸರ್. ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಓಕೆ ಸರ್, ಇದು ಮಾಡಿ ಸರ್. ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ. ಇವತ್ತು ICL ಕಂಪ್ನಿ ವತಿಯಿಂದ ಗುಲಾಬಿ ಮತ್ತು ಸೇವಂತಿಗೆ ಬೆಳೆಯಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ನಿರ್ವಹಣೆ ಬಗ್ಗೆ ನಾನು ಡಾಕ್ಟರ್ ಮಂಜುನಾಥ್ ನಿಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಗುಲಾಬಿ ಬೆಳೆಯಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಬಗ್ಗೆ ಮಾತಾಡೋಣ. ಗುಲಾಬಿಲಿ ಅತಿ ಮುಖ್ಯವಾಗಿ ಬರ್ತಕ್ಕಂಥ ರೋಗ ಅಂದ್ರೆ ಕಪ್ಪು ಎಲೆ ಚುಕ್ಕೆ ರೋಗ. ಇದು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಜೂನ್ ಇಂದ ಶುರುವಾಗಿ ನವೆಂಬರ್ ವರೆಗೂ ಇದರ ರೋಗದ ತೀವ್ರತೆ ಜಾಸ್ತಿ ಇರುತ್ತೆ. ಮತ್ತೆ ಎಲ್ಲಿ ನಾವು ಜಾಸ್ತಿ ನೀರನ್ನ ಯಥೇಚ್ಛವಾಗಿ ಕೊಡ್ತೀವಿ ಅಲ್ಲೂ ಅಷ್ಟೇ ಈ ರೋಗದ ತೀವ್ರತೆ ಜಾಸ್ತಿ ಇರುತ್ತೆ. ರೋಗದ ಲಕ್ಷಣಗಳನ್ನ ನೀವು ಗಮನಿಸೋದಾದ್ರೆ, ಫಸ್ಟ್ ಎಲೆಗಳ ಮೇಲೆ ಕಪ್ಪು ಮಿಶ್ರಿತ ಕಂದು ಬಣ್ಣದ ವೃತ್ತಾಕಾರದ ಚುಕ್ಕೆಗಳು, ಅಂದ್ರೆ ರೌಂಡ್ ಸರ್ಕಲ್ಸ್ ಗಳು ನೀವು ಎಲೆಗಳ ಅಂಚಿನಲ್ಲಿ ನೋಡ್ಬೋದು. ತದನಂತರ ಎಲೆ ಕೆಳಭಾಗದಲ್ಲಿ ಈ ರೋಗ ಪ್ರಸಾರ ಆಗ್ತಾ ಹೋಗ್ತಿರುತ್ತೆ. ರೋಗ ಜಾಸ್ತಿ ಆದಂಗೆಲ್ಲ ಎಲೆಗಳೆಲ್ಲ ಗಿಡಗಳಿಂದ ಉದುರೋಕೆ ಶುರು ಆಗ್ತಾ ಹೋಗುತ್ತೆ. ನಂತರ ಹೂಗಳಿಗೂ ಇದು ಸ್ಪ್ರೆಡ್ ಆಗೋದ್ರಿಂದ ಹೂಗಳ ಗುಣಮಟ್ಟ ತುಂಬಾ ಕಳಪೆ ಮಟ್ಟದಾಗುತ್ತೆ. ಮತ್ತೆ ಮಾರ್ಕೆಟ್ ಅಲ್ಲಿ ಬೇಡಿಕೆ ತುಂಬಾ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಸೊ ಈ ಚಿತ್ರಗಳಲ್ಲಿ ಗಮನಿಸಬಹುದು ನೀವು. ಫಸ್ಟ್ ಎಲೆಗಳ ಮೇಲ್ಭಾಗದಲ್ಲಿ ಎಸ್ಪೆಷಲಿ ಅಂಚುಗಳಲ್ಲಿ ನಿಮ್ಗೆ ಕಪ್ಪು ಮಿಶ್ರಿತ ಕಂದು ಬಣ್ಣದ ಮಚ್ಚೆಗಳು ಕಾಣಿಸ್ತಾ ಹೋಗ್ತಿರ್ತವೆ. ನಂತರ ಸುತ್ತಲೂ ಹಳದಿ ಬಣ್ಣದಿಂದ ಕೂಡಿರುತ್ತೆ. ರೋಗದ ಪ್ರಮಾಣ ಜಾಸ್ತಿ ಆದಂಗೆಲ್ಲ ಹೂವು ರೋಗ ಸ್ಪ್ರೆಡ್ ಆಗ್ತಾ ಇರುತ್ತೆ. ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ನಾವು ಹೂವು ಯಾವ ರೀತಿ ಕಪ್ಪು ಬಣ್ಣಕ್ಕೆ ಟರ್ನ್ ಆಗಿದೆ ಅಂತ. ಸೊ ಇದಕ್ಕೆ ಸುಮಾರು 4 ರಿಂದ 5 ಬಾರಿ ಔಷಧಿಗಳನ್ನ ಸಿಂಪಡಣೆ ಮಾಡಬೇಕಾಗುತ್ತೆ. ರೋಗದ ತೀವ್ರತೆಗೆ ಅನುಗುಣವಾಗಿ 7 ರಿಂದ 10 ದಿವಸಕ್ಕೆ ಔಷಧಿಗಳನ್ನ ಸಿಂಪಡಣೆ ಮಾಡಬೇಕು. ಒಂದೇ ಔಷಧಿನ ಸತತವಾಗಿ ಸಿಂಪಡಣೆ ಮಾಡೋದ್ ಬದಲು ಔಷಧಿಗಳನ್ನ ಬದಲಾವಣೆ ಮಾಡ್ತಾ ಹೋಗ್ಬೇಕು. ಅದರಲ್ಲಿ ಮೊದಲನೇ ಸಿಂಪಡಣೆಯಾಗಿ ಮ್ಯಾಂಕೋಸೆಬ್ ಅಂದ್ರೆ ಡೈಥೆನ್ M45 ಅಂತ ಬರುತ್ತೆ ಮಾರ್ಕೆಟ್ ಅಲ್ಲಿ. ನಿಮ್ಗೆ ಇಂಡೋಫಿಲ್ M45, ಟಾಟಾ M45, ಉಥೇನ್ M45 ಈ ತರ ಹಲವಾರು ಶಿಲೀಂಧ್ರನಾಶಕಗಳಿದ್ದಾವೆ. ಅದು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ನಂತರ ಎರಡನೇ ಸಿಂಪಡಣೆಯಾಗಿ ಟೆಬುಕೊನಜೋಲ್ ಪ್ಲಸ್ ಟ್ರೈಫ್ಲಾಕ್ಸಿಸ್ಟ್ರಾಬಿನ್ ಅಂದ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ನೇಟಿವ್ ಅಂತ ಸಿಗುತ್ತೆ. ಅದು ತುಂಬಾ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ. ಇದು 0.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಮುಂದುವರಿದು ನೆಕ್ಸ್ಟ್ ನಿಮಗೆ ಪ್ರೊಪಿಕೊನಜೋಲ್ ಟಿಲ್ಟ್ ಅಂತ ಬರುತ್ತೆ. ಅದು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಅದೇ ರೀತಿ ಡೈಫೆನ್ಕೊನಜೋಲ್ 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಗುಲಾಬಿಗೆ ಬರ್ತಕ್ಕಂಥ ಕಪ್ಪು ಚುಕ್ಕೆ ರೋಗನ ನಾವು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ತದನಂತರ ಬೂದಿ ರೋಗ, ಯಾಕಂದ್ರೆ ನಮ್ಗೆ ಈಗ ಅಕ್ಟೋಬರ್ ಇಂದ ಫೆಬ್ರವರಿ ಈ ತಿಂಗಳಲ್ಲಿ ಈ ಬೂದಿ ರೋಗದ ತೀವ್ರತೆ ಜಾಸ್ತಿ ಇರುತ್ತೆ. ಅದರಲ್ಲೂ ಗುಲಾಬಿ ಯಾಕಂದ್ರೆ ವಾರ್ಷಿಕ ಬೆಳೆ ಆಗಿರೋದ್ರಿಂದ ನಾವು ಈ ರೋಗನ
ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡಬೇಕಾದ್ರೆ ರೋಗದ ಲಕ್ಷಣಗಳು ಯಾವ ರೀತಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬೂದು ಬಣ್ಣದ ಚುಕ್ಕೆಗಳು ಎಲೆ, ಕಾಂಡ ಮತ್ತು ಮೊಗ್ಗುಗಳ ಮೇಲೆ ಕಾಣಿಸ್ಕೊಳ್ತಾ ಇರ್ತವೆ. ರೋಗಕ್ಕೆ ತುತ್ತಾದ ಎಲೆಗಳು ಮುದುಡಿಕೊಳ್ತಾ ಇರ್ತವೆ. ನಂತರ ಕಂಪ್ಲೀಟ್ ಆಗಿ ಎಲೆಗಳೆಲ್ಲ ಒಣಗಿ ಬಾಡಿ ಒಣಗೋಗ್ತಾ ಇರ್ತವೆ. ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಮೊಗ್ಗುಗಳು ಯಾವುದೇ ಕಾರಣಕ್ಕೂ ಅರಳಲ್ಲ ಇದರಲ್ಲಿ. ಸೊ ಈ ಚಿತ್ರದಲ್ಲಿ ನೀವು ಗಮನಿಸಬಹುದು, ಮೊದಲನೇ ರೋಗ ಮೊದಲನೇ ಬಾರಿಗೆ ಎಲೆಗಳ ಮೇಲೆ ಕಾಣಿಸುತ್ತೆ, ನಂತರ ಹೂವುಗಳ ಮೇಲೆ ಕಾಣಿಸೋದ್ರಿಂದ ಹೂವಿನ ಗುಣಮಟ್ಟನ ನಿಮಗೆ ಹಾಳಾಗ್ತಾ ಹೋಗ್ತಿರುತ್ತೆ. ಸೊ ಇದಕ್ಕೂ ಮಾರ್ಕೆಟ್ ಅಲ್ಲಿ ಹಲವಾರು ಶಿಲೀಂಧ್ರನಾಶಕಗಳು ಲಭ್ಯವಿದ್ದಾವೆ. ಸುಮಾರು 4 ರಿಂದ 5 ಬಾರಿ ಔಷಧಿಗಳನ್ನ ನಾವು ಸಿಂಪಡಣೆ ಮಾಡಬೇಕಾಗತ್ತೆ, ಯಾಕಂದ್ರೆ ಇದು ಗಾಳಿಯಿಂದ ಪ್ರಸಾರ ಆಗ್ತಕ್ಕಂಥ ರೋಗ. ಅದರಲ್ಲಿ ಪರಿಣಾಮಕಾರಿಯಾಗಿರ್ತಕ್ಕಂಥ ಶಿಲೀಂಧ್ರನಾಶಕಗಳನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಅಜಾಕ್ಸಿಸ್ಟ್ರಾಬಿನ್ ಮಾರ್ಕೆಟ್ ಅಲ್ಲಿ ನಿಮಗೆ ಅಮಿಸ್ಟಾರ್ ಅಂತ ಸಿಗುತ್ತೆ. ಅದು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಅಥವಾ ಎಕ್ಸೋಕೊನಜೋಲ್ 5% EC ಕಾಂಟಾಫ್ ಅಥವಾ ಸಿತಾರ್ ಅಂತ ಬರುತ್ತೆ, ಅದು 1.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಇನ್ನು ಕ್ರಿಸಾಕ್ಸಿಮ್ ಮಿಥೈಲ್, ಇದು ಎರ್ಗಾನ್ ಅಂತ ಸಿಗುತ್ತೆ ನಿಮ್ಮ ಮಾರ್ಕೆಟ್ ಅಲ್ಲಿ, ತುಂಬಾ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಶಿಲೀಂಧ್ರನಾಶಕ. ಇದು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಅದೇ ರೀತಿ ಬೂನ್ ಅಂತಾನು ಬರುತ್ತೆ, ಇದು ಚೆನ್ನಾಗಿ ಕೆಲಸ ಮಾಡುತ್ತೆ 1 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ. ಮತ್ತೆ ಕ್ಯಾರಥಿನ್ ಗೋಲ್ಡ್, ಎಲ್ಲಿ ನಿಮ್ಗೆ ಬೂದಿ ರೋಗ ಮತ್ತು ನುಸಿ ಅಂದ್ರೆ ಮೈಟ್ಸ್ ಅಂತ ಏನ್ ಕರಿತೀವಿ, ಎರಡೂ ಒಟ್ಟಿಗೆ ಗುಲಾಬಿ ಬೆಳೆಗೆ ಏನಾದ್ರು ಅಟ್ಯಾಕ್ ಮಾಡಿದ್ರೆ ಅಲ್ಲಿ ಇದನ್ನ ಈ ಕ್ಯಾರಥಿನ್ ಗೋಲ್ಡ್ ನ ಸಿಂಪಡಣೆ ಮಾಡಬಹುದು. 0.4 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಅದೇ ರೀತಿ ಕಸ್ಟೋಡಿಯನು ಚೆನ್ನಾಗಿ ಕೆಲಸ ಮಾಡುತ್ತೆ, 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಇನ್ನು ಲೂನಾ ಎಕ್ಸ್ಪೀರಿಯನ್ಸ್ 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ, ಕ್ಯಾಬ್ರಿಯೋ ಟಾಪ್ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಸ್ಕೋರು 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ, ಅದೇ ರೀತಿ ಲೂನಾ ಸೂಪರ್ 0.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ. ಸೊ ಹಲವಾರು ಶಿಲೀಂಧ್ರನಾಶಕಗಳು ನಿಮಗೆ ಮಾರ್ಕೆಟ್ ಅಲ್ಲಿ ಲಭ್ಯ ಇದಾವೆ. ಇದನ್ನ ನೀವು ಸಿಂಪಡಣೆ ಮಾಡೋದ್ರಿಂದ ಈ ಬೂದಿ ರೋಗನ ಹತೋಟಿ ಮಾಡಬಹುದು. ಅದರಲ್ಲೂ ನೇಟಿವೋ 0.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವನ್ ಅಮಿಸ್ಟರ್ ಟಾಪ್ 1 ಮಿಲಿ ಪ್ರತಿ ಲೀಟರ್ ನೀರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಎಲ್ಲಿ ಮೆರಿವಾನ್ ಲಭ್ಯ ಇದೆಯೋ ಅದನ್ನು ಅಲ್ಲೂ ನೀವು ಸಿಂಪಡಣೆ ಮಾಡಬಹುದು. 0.4 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಎಸ್ಪೆಷಲಿ ಚಳಿಗಾಲದಲ್ಲಿ ಬರ್ತಕ್ಕಂಥ ಬೂದಿ ರೋಗನ ನಾವು ಹತೋಟಿ ಮಾಡಬಹುದು, ಯಾಕಂದ್ರೆ ಇದು ಗಿಡದಿಂದ ಗಿಡಕ್ಕೆ ಪ್ರಸಾರ ಆಗ್ತಕ್ಕಂಥ ರೋಗ. ಸರ್ ಇದು ಮುಂದುವರಿದು ಬಯಾಲಜಿಕಲ್ ಕಲ್ಚರ್ಸ್ ಯಾವಿಲ್ಲ ಸರ್ ಇದಕ್ಕೆ? ಬಯೋಲಾಜಿಕಲ್ ಕಂಟ್ರೋಲ್ ಅನ್ನೋದು ಬೂದಿ ರೋಗಕ್ಕೆ ಯಾವುದು ಇಲ್ಲ ನಿಮಗೆ. ಹಾ ಸರ್. ಓಕೆ, ನೆಕ್ಸ್ಟ್ ಮುಂದುವರಿದು ಕೇದಿಗೆ ರೋಗ. ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಡೌನಿ ಮಿಲ್ಡ್ಯೂ ಅಂತ ಕರಿತೀವಿ. ಇದು ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಅತಿ ಹೆಚ್ಚಾಗಿ ಬರ್ತಕ್ಕಂಥ ರೋಗ. ಇದು ಗಿಡದ ಎಲ್ಲಾ ಭಾಗಕ್ಕೂ ದಾಳಿ ನಡೆಸುತ್ತೆ. ಅದರಲ್ಲಿ ಪ್ರಮುಖವಾಗಿ ಎಲೆಗಳ ಕೆಳಭಾಗ ನೀವು ಗಮನಿಸಿದ್ರೆ ಬಿಳಿ ಹತ್ತಿ ಬೆಳವಣಿಗೆ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗಿರುತ್ತೆ. ಅದೇ ರೀತಿ ಎಲ್ಲಿ ಬಿಳಿ ಹತ್ತಿ ಬೆಳವಣಿಗೆ ಡೆವಲಪ್ ಆಗಿರುತ್ತೋ ಅದರ ಎಲೆ ಮೇಲ್ಭಾಗ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಂತ ಎಲೆಗಳು ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತಾ ಹೋಗ್ತಿರ್ತವೆ. ಇದರಿಂದ ಗಿಡದ ಬೆಳವಣಿಗೆ ಕುಂಠಿತ ಆಗ್ತಾ ಹೋಗ್ತಿರುತ್ತೆ, ಮತ್ತೆ ಹೂವಿನ ಗುಣಮಟ್ಟನೂ ಅಷ್ಟೇ ತುಂಬಾ ಕಳಪೆ ಆಗ್ತಾ ಹೋಗ್ತಿರುತ್ತೆ. ಸೊ ಡೌನಿ ಮಿಲ್ಡ್ಯೂಗೆ ಮಾರ್ಕೆಟ್ ಅಲ್ಲಿ ಹಲವಾರು ಶಿಲೀಂಧ್ರನಾಶಕಗಳು ಲಭ್ಯವಿದ್ದಾವೆ. ಅದರಲ್ಲೂ ನಿಮ್ಗೆ ಪ್ರಮುಖವಾಗಿರ್ತಕ್ಕಂಥ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅದರಲ್ಲಿ ಕರ್ಜೆಟ್ ಅಥವಾ ಮಾಕ್ಸಿಮೇಟ್ ಅಂತ ಬರುತ್ತೆ, 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಇಲ್ಲ ಏಲಿಯೇಟ್ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಇಲ್ಲ ಸಂಚಾರು, ಕ್ರೈಲಾಕ್ಸಿಲ್ ಅಥವಾ ಮಾಸ್ಟರು, ಮ್ಯಾಟ್ಕೋ, ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲಿ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಅದೇ ರೀತಿ ಝ್ಯಾಂಪ್ರೋ ಅಂತ ಬರುತ್ತೆ, ಅದು ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಇನ್ನು ರಿಡೋಮಿಲ್ ಗೋಲ್ಡ್ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ, 2.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಅದೇ ರೀತಿ ಅಮಿಸ್ಟಾರ್ ಟಾಪ್ ಚೆನ್ನಾಗಿದೆ, 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಈ ರೀತಿ ಹಲವಾರು ಶಿಲೀಂಧ್ರನಾಶಕಗಳು ನಮಗೆ ಬೂಜು ರೋಗ ಅಥವಾ ಕೇದಿಗೆ ರೋಗಕ್ಕೆ ಲಭ್ಯ ಇದಾವೆ. ಮುಂದುವರಿದು ನಮ್ಗೆ ಗುಲಾಬಿಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಸಮಸ್ಯೆಗೆ ಕಾಡ್ತಿರ್ತಕ್ಕಂಥದ್ದು ಅಂದ್ರೆ ಡೈಬ್ಯಾಕ್ ಅಂತ ಕರಿತೀವಿ. ಅಂದ್ರೆ ಗಿಡ ಹಿಮ್ಮುಖವಾಗಿ, ಅಂದ್ರೆ ಎಸ್ಪೆಷಲಿ ರೆಂಬೆಗಳು ಹಿಮ್ಮುಖವಾಗಿ ಸಾಯ್ತಾ ಹೋಗ್ತಿರ್ತವೆ. ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಡೈಬ್ಯಾಕ್ ಅಂತ ಕರಿತೀವಿ. ಎಲ್ಲಿ ಆತರ ರೆಂಬೆಗಳು ಸಾಯ್ತಾ ಇರ್ತವೆ ಅಂತ ರೆಂಬೆಗಳನ್ನ ನಾವು ಕಟ್ ಮಾಡಿ ಆ ಜಾಗಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ ಅಂದ್ರೆ ಬ್ಲೈಟಾಕ್ಸ್ ಪೇಸ್ಟ್ ನ ಲೇಪನ ಮಾಡಬೇಕಾಗುತ್ತೆ. ಲೇಪನ ಮಾಡಿದ ನಂತರ ಆ ರೋಗ ಕಂಟ್ರೋಲ್ ಬರುತ್ತೆ. ಜೊತೆಗೆ ಒಂದು ಸಿಂಪರಣೆಯಾಗಿ ಡೈಥೆನ್ Z78 ಅಂದ್ರೆ ಝೈನೆಬ್ ಅಂತ ಬರುತ್ತೆ, ಅದನ್ನ 2 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬಹುದು. ಇನ್ ನೆಕ್ಸ್ಟ್ ತುಕ್ಕು ರೋಗ. ಇದು ಮಳೆಗಾಲ ಮತ್ತೆ ಚಳಿಗಾಲದಲ್ಲಿ ಬರ್ತಕ್ಕಂಥ ರೋಗ. ಎಲೆಗಳ ಮೇಲೆ ತುಕ್ಕು ಬಣ್ಣದ ಅಂದ್ರೆ ಪೌಡರ್ ತರ ಡೆವಲಪ್ ಆಗ್ತಾ ಹೋಗ್ತಿರುತ್ತೆ. ಇದು ಮಳೆಗಾಲದಲ್ಲಿ ಜಾಸ್ತಿ ಬರ್ತಕ್ಕಂಥ ರೋಗ. ಇದಕ್ಕೆ ನಾವು ಟಿಲ್ಟ್ ಸಿಂಪಡಣೆ ಮಾಡಬಹುದು 1 ಮಿಲಿ ಪ್ರತಿ ಲೀಟರ್ ನೀರಿಗೆ, ಅಥವಾ ನೇಟಿವೋ ಸಿಂಪಡಣೆ ಮಾಡಬಹುದು 0.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ.
ಸೊ ಅದೇ ರೀತಿ ಬಾಟ್ರೈಟಿಸ್ ಬಡ್ ಅಂಡ್ ಟ್ವಿಗ್ ಲೈಟ್ ಬ್ಲೈಟ್ ಅಂತ ಕರಿತೀವಿ. ಅಂದ್ರೆ ಇದು ಮೊಗ್ಗು ಮತ್ತೆ ಇದು ರೆಂಬೆಗಳಿಗೆ ಬರ್ತಕ್ಕಂಥ ಒಂದು ಅಂಗಮಾರಿ ರೋಗ. ಇದು ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಬರ್ತಕ್ಕಂಥದ್ದು. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ರೆಂಬೆಗಳ ಮೇಲೆ ಕಂದು ಬಣ್ಣದ ಮಚ್ಚೆಗಳ ತರ ಶುರು ಆಗ್ತಾ ಹೋಗ್ತಿರ್ತವೆ. ನಂತರ ಹೂವುಗಳಿಗೆ ಸ್ಪ್ರೆಡ್ ಆಗಿ ಹೂವುಗಳು ಕಂಪ್ಲೀಟ್ ಆಗಿ ಕೊಳ್ತಂಗ್ ಆಗ್ತಾ ಹೋಗ್ತಿರ್ತವೆ. ಸೊ ಹೂವಿನ ಗುಣಮಟ್ಟ ತುಂಬಾ ಕಳಪೆ ಆಗಿ ಹೋಗ್ತಾ ಇರುತ್ತೆ. ಇದಕ್ಕೆ ನಾವು ಔಷಧಿನ ಸಿಂಪಡಣೆ ಮಾಡೋದಾದ್ರೆ ಕಾರ್ಬೆಂಡಿಸಿಮ್ ಸಿಂಪಡಣೆ ಮಾಡಬಹುದು 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಡೈಥೆನ್ Z78 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಅದೇ ರೀತಿ ಗುಲಾಬಿ ತೋಟಗಳಲ್ಲಿ ಇನ್ನೊಂದು ದುಂಡಾಣು ರೋಗ ಬರುತ್ತೆ. ಅದನ್ನ ನಾವು ಕ್ರೌನ್ ಗಾಲ್ ಅಂತ ಕರಿತೀವಿ. ನೀವು ಗಿಡಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂಥರ ಗೆಡ್ಡೆಗಳ ತರ ಕಾಣಿಸ್ತಾ ಹೋಗ್ತಿರ್ತವೆ. ಈ ಗೆಡ್ಡೆಗಳು ಮೊದಲನೇದಾಗಿ ಕಂದು ಬಣ್ಣದಲ್ಲಿ ಇರ್ತವೆ, ನಂತರ ಕಪ್ಪು ಬಣ್ಣಕ್ಕೆ ಟರ್ನ್ ಆಗ್ತಾ ಹೋಗ್ತಿರ್ತವೆ. ಈ ಚಿತ್ರದಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ಈ ಗೆಡ್ಡೆಗಳು ಬಂದಾಗ ಏನಾಗುತ್ತೆ ಅಂದ್ರೆ ಹೂವಿನ ಗಿಡದ ಬೆಳವಣಿಗೆ ಕುಂಠಿತ ಹೋಗ್ತಿರ್ತವೆ. ನಂತರ ಹೂವುಗಳು ತುಂಬಾ ಕಳಪೆ ಮಟ್ಟದಾಗ್ತಾ ಹೋಗ್ತಿರ್ತವೆ. ಇದು ಔಷಧಿಗಳನ್ನ ಸಿಂಪಡಣೆ ಮಾಡೋದಾದ್ರೆ ಕೊನಿಕಾ ಅಂತ ಬರುತ್ತೆ ನಿಮ್ಗೆ ಮಾರ್ಕೆಟ್ ಅಲ್ಲಿ, 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಸೊ ಇಲ್ಲಿವರೆಗೂ ರೋಗಗಳ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಮುಂದುವರಿದು ಕೀಟಗಳ ಸಮಸ್ಯೆ, ಯಾಕಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಕೀಟಗಳ ಹಾವಳಿ ತುಂಬಾ ಜಾಸ್ತಿ ಆಗ್ತಿದೆ. ಯಾಕಂದ್ರೆ ನಾವು ಟ್ರಿಪ್ಸ್ ಎಲ್ಲಾ ಬೆಳೆಗಳಿಗೂ ದಾಳಿ ನಡೆಸ್ತವೆ. ಉದಾಹರಣೆಗೆ ದಾಳಿಂಬೆ ಇರ್ಬೋದು, ಗುಲಾಬಿ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಹಾಗೆ ತರಕಾರಿ ಬೆಳೆಗಳಿಗೂ ಇದು ದಾಳಿ ಮಾಡುತ್ತೆ. ಸೊ ನಾವು ಒಂದೇ ಸ್ಥಳಗಳಲ್ಲಿ ಹಲವಾರು ಬೆಳೆಗಳನ್ನ ಬೆಳೆಯೋದ್ರಿಂದ ಈ ಥ್ರಿಪ್ಸ್ ಹಾವಳಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದು ಒಂದು ರಸ ಇರುವ ಜಾತಿಗೆ ಸೇರಿರ್ತಕ್ಕಂಥ ಒಂದು ಕೀಟ ಆಗಿದ್ದು, ಇದು ಎಲೆ ಮತ್ತು ಹೂವುಗಳ ಮೇಲೆ ರಸನ ಇರ್ತವೆ. ಸೊ ಎಲೆ ಮತ್ತು ಹೂವುಗಳ ಮೇಲೆ ರಸ ಇರಿದಾಗ ಏನಾಗುತ್ತೆ ಅಂದ್ರೆ ಹೂವುಗಳು ತುಂಬಾ ಗಟ್ಟಿ ಆಗ್ತವೆ. ಹೂವುಗಳು ಮೊಗ್ಗು ಏನಿರ್ತವೆ ಅದು ಓಪನ್ ಆಗಲ್ಲ, ಒಂಥರ ಇವೇನು ಸ್ಟೋನ್ ಅಂದ್ರೆ ಕಲ್ಲಾದಂಗೆ ಆಗೋಗ್ತವೆ ಮೊಗ್ಗುಗಳು. ಸೊ ಈ ರೀತಿ ರೋಗಕ್ಕೆ ಕೀಟಕ್ಕೆ ತುತ್ತಾಗಿರ್ತಕ್ಕಂಥ ಮೊಗ್ಗುಗಳು ಸುಟ್ಟಂತೆ ಕಾಣಿಸ್ತವೆ, ನಂತರ ಒಣಗ್ತಾ ಹೋಗ್ತಿರ್ತವೆ. ಇದು ಥ್ರಿಪ್ಸ್ ನ ನೀವು ಮ್ಯಾನೇಜ್ ಮಾಡ್ಬೇಕಾದ್ರೆ 2 ರೀತಿ ಮಾಡಬೇಕು. ಒಂದು ಅರಳು ರೂಪದಲ್ಲಿ ಬರ್ತಕ್ಕಂಥ ಒಂದು ರಿಜೆಂಟ್ ಅಂತ ಏನು ಬರ್ತವೆ ಗ್ರಾನ್ಯೂಲ್ಸ್, ಅದನ್ನ 10 kg ಪ್ರತಿ ಎಕರೆಗೆ ನಾವು ಹಾಕೋದ್ರಿಂದ ಈ ಥ್ರಿಪ್ಸ್ ನ ಕೋಶಗಳು ಅಂದ್ರೆ ಪ್ಯೂಪಗಳು ಏನ್ ಮಣ್ಣಿನಲ್ಲಿ ಇರ್ತವೆ ಅದನ್ನ ನಾವು ಅಷ್ಟು ನಾಶಪಡಿಸಬಹುದು. ಅದೇ ರೀತಿ ಸಿಂಪಡಣೆ ಮಾಡೋದಾದ್ರೆ ಫಿಪ್ರೋನಿಲ್ 1.5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಅದೇ ರೀತಿ ಟ್ರೇಸರ್ ಅಥವಾ ಟಫಿನ್ ಅಂತ ಬರುತ್ತೆ, ಅದು 0.5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಅದೇ ರೀತಿ ಡೆಲಿಗೇಟ್ 0.9 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಸೊ ಇಷ್ಟೊತ್ತು ಗುಲಾಬಿ ಬೆಳೆಗೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಬಗ್ಗೆ ತಿಳಿಸ್ಕೊಟ್ಟೆ. ಈಗ ಸೇವಂತಿಗೆ ಬೆಳೆಯಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳು, ಅದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡ್ಬೇಕನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ಸೇವಂತಿಗೆ ಎಲ್ಲಾ ಕಾಲದಲ್ಲೂ ಬೇಡಿಕೆ ಇರತಕ್ಕಂಥ ಒಂದು ಹೂವಿನ ಬೆಳೆ. ಇದಕ್ಕೆ ಹಲವಾರು ರೋಗ ಮತ್ತು ಕೀಟಗಳ ಬಾಧೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ರೈತರು ಎಲ್ಲಿ ಮ್ಯಾರಿಗೋಲ್ಡ್ ಮತ್ತೆ ಸೆಂಟಿಲ್ಲೋ ವೆರೈಟಿನ ಬಳಕೆ ಯೂಸ್ ಮಾಡ್ತಾ ಇದಾರೋ ಅಲ್ಲಿ ಈ ರೋಗ ಮತ್ತು ಕೀಟಗಳ ಹಾವಳಿ ತುಂಬಾ ಜಾಸ್ತಿ ಇದೆ. ಅದರಲ್ಲೂ ಪ್ರಮುಖವಾಗಿ ಕೀಟಗಳಿಗೆ ಬಂದ್ರೆ ನಾವು ಈ ಸೀಡೆ ಅಂತ ಕರಿತೀವಿ, ಕನ್ನಡದಲ್ಲಿ ಅದನ್ನ ನಾವು ಸಸ್ಯ ಏನು ಅಂತ ಕರಿತೀವಿ. ಇದು ರಸ ಇರುವ ಕೀಟ. ಇದು ಎಲೆಗಳು ಮತ್ತು ಹೂವುಗಳ ಮೇಲೆ ರಸ ಇರೋದ್ರಿಂದ ಎಲೆಗಳು ಮತ್ತು ಹೂವಿನ ಗುಣಮಟ್ಟ ಹಾಳಾಗ್ತಾ ಹೋಗ್ತಿರುತ್ತೆ. ನಂತರ ಎಲೆಗಳ ಮೇಲೆ ಕಪ್ಪು ಬೂಸ್ಟ್ ಬೆಳವಣಿಗೆ ಆಗ್ತಾ ಹೋಗ್ತಿರುತ್ತೆ. ಯಾಕಂದ್ರೆ ಈ ಏನು ಸೀಡೆ ಅಥವಾ ಸಸ್ಯ ಏನು ಇದೆ ರಸನ ಬಿಡತ್ತೆ ಗಿಡದಲ್ಲಿ, ಆ ರಸ ಬಿಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಸೆಕೆಂಡರಿ ಇನ್ಫೆಕ್ಷನ್ ಆಗಿ ಈ ಕಪ್ಪು ಬೂಸ್ಟ್ ಬೆಳವಣಿಗೆ ಆಗ್ತಾ ಹೋಗ್ತಿರುತ್ತೆ. ಇದಕ್ಕೆ ನಾವು 3 ರಿಂದ 4 ಬಾರಿ ಔಷಧಿನ ಸಿಂಪಡಣೆ ಮಾಡಬೇಕಾಗ್ತವೆ. ಅದರಲ್ಲಿ ಲ್ಯಾನ್ಸರ್ ಗೋಲ್ಡ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಅಸಿಫೇಟು ಚೆನ್ನಾಗಿ ಕೆಲಸ ಮಾಡುತ್ತೆ, ಅದು 1.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಇನ್ನು ಕಾನ್ಫಿಡಾರ್ ಅಥವಾ ಕಾನ್ಫಿಡಾರ್ ಸೂಪರ್ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಅದೇ ರೀತಿ ಫ್ಲೋನಿಕಾಮಿಡ್ ಅಂತ ಬರುತ್ತೆ ಮಾರ್ಕೆಟ್ ಅಲ್ಲಿ ನಿಮಗೆ, ಉಲಾಲ ಅಂತ, ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, 0.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು. ಇನ್ನು ಗುಲಾಬಿಗೆ ಬರ್ತಕ್ಕಂಥ ಥ್ರಿಪ್ಸ್ಗಳು ನಾವು ಹೇಳಿದೆ ಸುಮಾರು ಬೆಳೆಗಳಿಗೆ ದಾಳಿ ಮಾಡುತ್ತೆ ಅಂತ. ಅದೇ ರೀತಿ ಇದು ಸೇವಂತಿಗೆಗೂ ದಾಳಿ ಮಾಡುತ್ತೆ. ಇದು ರಸ ಇರುವ ಕೀಟ. ಇದೇನಾಗತ್ತೆ ಅಂದ್ರೆ ಎಲೆಗಳ ಮೇಲೆ ಬಿಳಿ ಗೆರೆಗಳ ತರ ಬಿಡ್ತಾ ಹೋಗುತ್ತೆ. ನಂತರ ಬಾಧೆಗೊಳಗಾದ ಹೂಗಳನ್ನ ನೀವು ಗಮನಿಸಿದ್ರೆ ಹೂವಿನ ಬಣ್ಣ ಬದಲಾಗ್ತಾ ಹೋಗ್ತಿರ್ತವೆ. ಅದೇ ಕ್ರಮೇಣವಾಗಿ ಹೂಗಳು ಒಣಗೋಗ್ತಾ ಹೋಗ್ತಿರ್ತವೆ. ಸೊ ಆಲ್ರೆಡಿ ಗುಲಾಬಿಲ್ ತಿಳಿಸ್ಕೊಟ್ಟಿರ್ತಕ್ಕಂಥ ಏನು ಕೀಟನಾಶಕಗಳನ್ನ ನಾವು ಥ್ರಿಪ್ಸ್ಗೆ ಹೇಳಿದ್ವಿ, ಇಲ್ಲೂ ಅದನ್ನೇ ನಾವು ಬಳಸಬಹುದು. ರಿಜೆಂಟ್ 10 kg ಪ್ರತಿ ಎಕರೆಗೆ ಹಾಕಿ ನಾವು ಭೂಮಿಗೆ ಹಾಕ್ಬೋದು. ನಂತರ ಸ್ಪ್ರೇ ಮಾಡೋದಾದ್ರೆ ಡೆಲಿಗೇಟ್ 1 ml ಪ್ರತಿ ಲೀಟರ್ ನೀರಿಗೆ, ಅದೇ ರೀತಿ ಟ್ರೇಸರ್ 0.25 ml ಪ್ರತಿ ಲೀಟರ್ ನೀರಿಗೆ. ಇತ್ತೀಚಿನ ವರ್ಷಗಳಲ್ಲಿ ನಿಮಗೆ ಸಿಮೋಡಿಸ್ ಅಂತ ಮಾರ್ಕೆಟ್ ಅಲ್ಲಿ ಬಂದಿದೆ, ಅದನ್ನು ಸಿಂಪಡಣೆ ಮಾಡಬಹುದು. 1.2 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬಹುದು.
ಇನ್ನು ರೋಗಗಳಿಗೆ ಬಂದ್ರೆ ಅತಿ ಹೆಚ್ಚಾಗಿ ರೈತರಿಗೆ ತೋಟಗಳಲ್ಲಿ ಬಾಧಿಸ್ತಿರ್ತಕ್ಕಂಥ ರೋಗ ಅಂದ್ರೆ ಒಂದು ಬೇರು ಕೊಳೆ ರೋಗ ಅಂತ ಕರಿತೀವಿ. ಇದು ಬೇರುಗಳ ಹತ್ರ ನೀವು ಗಮನಿಸಿದ್ರೆ ಫಸ್ಟ್ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತಾ ಇರ್ತವೆ. ನಂತರ ಬೇರುಗಳು ಕಂಪ್ಲೀಟ್ ಆಗಿ ಕಪ್ಪಾಗಿ ಹೊಳಿತಾ ಹೋಗ್ತಿರ್ತವೆ. ಸೊ ಇದು ಗಿಡದಿಂದ ಗಿಡಕ್ಕೆ ರೋಗ ಬಾಧಿಸೋದ್ರಿಂದ ಅತಿ ಹೆಚ್ಚಾಗಿ ರೈತರಿಗೆ ಹಾನಿ ಉಂಟು ಮಾಡ್ತಾ ಇದೆ. ಇದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಔಷಧಿಗಳನ್ನ ಡ್ರೆಂಚಿಂಗ್ ಮಾಡ್ಬೇಕಾಗತ್ತೆ, ಅಂದ್ರೆ ತೊಯಿಸ್ಬೇಕು ಅಂತ ಏನ್ ಹೇಳ್ತೀವಿ ಅದನ್ನ ಮಾಡ್ಬೇಕಾಗತ್ತೆ. ಕವಾಚು ಅಥವಾ ಸ್ಪ್ಲಾಶು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ತೊಯಿಸ್ಬೋದು. ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಅಂದ್ರೆ ಬ್ಲೈಟಾಕ್ಸ್ ಅಥವಾ ಬ್ಲೂ ಕಾಪರ್ 2.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ತೊಯಿಸ್ಬೋದು. ಅದೇ ರೀತಿ ಏಲಿಯೇಟ್ ಅಂತ ಬರುತ್ತೆ, ಅದು 0.6 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ತೊಯಿಸ್ಬೋದು. ಇಲ್ಲಾಂದ್ರೆ ಟಿಲ್ಟ್ ಅಂತ ಬರುತ್ತೆ, ಅದು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಅದನ್ನ ತೊಯಿಸ್ಬೋದು. ಇಲ್ಲಾಂದ್ರೆ ಜೆಲೋರೋ ಅಂತ ಬರುತ್ತೆ, ಅದು ನಿಮ್ಗೆ ಪರಿಣಾಮಕಾರಿಯಾಗಿ ಒಂದು ಇರ್ತಕ್ಕಂಥ ಒಂದು ಶಿಲೀಂಧ್ರನಾಶಕ, ಅದು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ನೀವು ಡ್ರೆಂಚಿಂಗ್ ಮಾಡ್ಬೋದು. ಸೊ ಇಷ್ಟೊತ್ತು ಆಮೇಲೆ ಇದರಲ್ಲಿ ಸೊರಗು ರೋಗದ ಸಮಸ್ಯೆ ಜಾಸ್ತಿ ಇದೆ, ಅಲ್ಲೆಲ್ಲ ಗಿಡಗಳು ಸಾಯ್ತಾ ಹೋಗ್ತಿರ್ತವೆ. ಈ ಸೊರಗು ರೋಗನ ನಿರ್ವಹಣೆ ಮಾಡ್ಬೇಕಾದ್ರೆ ಏಲಿಯೇಟು 0.6 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಡ್ರೆಂಚಿಂಗ್ ಮಾಡ್ಬೋದು. ಇಲ್ಲ ಅಂದ್ರೆ ಟಿಲ್ಟ್ ಅಂತ ಬರುತ್ತೆ, ಅದು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಡ್ರೆಂಚಿಂಗ್ ಮಾಡ್ಬೋದು. ಸೊ ಇಷ್ಟೊತ್ತು ಗುಲಾಬಿ ಮತ್ತು ಸೇವಂತಿಗೆ ಬೆಳೆಗೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳು, ಅವುಗಳ ನಿರ್ವಹಣೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಪ್ರಶ್ನೆಗಳೇನಾರು ಇದ್ರೆ ಕೇಳ್ಬೋದು. ಹಲೋ ಸರ್, ನಾನು ಹೊಸಕೋಟೆ ಫೀಲ್ಡ್ ಅಗ್ರಾನಮಿಸ್ಟ್ ಮಾತಾಡ್ತಿದ್ದೀನಿ ಸರ್, ಆಂಜನೇಯ ಅಂತ. ಹೇಳಿ ಹೇಳಿ. ಸರ್, ಇತ್ತೀಚೆಗೆ ಹೊಸಕೋಟೆಯಲ್ಲಿ ಫ್ಲವರ್ಸ್ ಜಾಸ್ತಿ ಬೆಳೀತಾರೆ. ಓಕೆ. ಅದರಲ್ಲಿ ಕ್ರೈಸಾಂಥಿಮಮ್ ತುಂಬಾ ವೆರೈಟೀಸ್ ಇದೆ. ಸೆಂಟೆಲ್ಲೋ, ಸೆಂಟ್ವೈಟು, ಐಶ್ವರ್ಯ, ಮಾರಿಗೋಲ್ಡು, ಚಾಕ್ಲೇಟ್, ಇನ್ನು ಈ ತರ ಎಲ್ಲ ವೆರೈಟೀಸ್ ಇದೆ. ಅದರಲ್ಲಿ ಸೆಂಟೆಲ್ಲೋ ಅನ್ನೋದು ತುಂಬಾ ತೋಟದಲ್ಲಿ ಗಿಡ ಸಾಯೋದು, ಸಾಯಕ್ಕಿಡಿದ್ರೆ ತೋಟನೇ ಎಲ್ಲ ಸಾಯಕ್ಕಿಡೋದು ಆ ತರ ಆಗುತ್ತೆ. ಅದು ಯಾಕಂತ ಹೌದು. ಆ ವೆರೈಟಿ ಮಾತ್ರ ಯಾಕಂತ ಗೊತ್ತಾಗ್ತಿಲ್ಲ ಸರ್. ಅದು ಎಷ್ಟು ಅದು ಏನಾಗಿದೆ? ಕೆಮಿಕಲ್ ಮತ್ತೆ ಅದು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ಆ ತರ ಸಾಯ್ತಾ ಇರ್ತದೆ. ಒಂದು ನಾನು ಏನು ಇಲ್ಲಿ ನಿಮ್ಗೆ ತಿಳ್ಸಕ್ಕೆ ಬಯಸ್ತೀನಿ ಅಂದ್ರೆ, ಇಲ್ಲಿ ಸೇವಂತಿಗೆ ಬೆಳೆ ಶುರು ಮಾಡೋದ್ಕಿಂತ ಮುಂಚಿತವಾಗಿ ರೈತರು ಒಂದು ಮಣ್ಣು ಪರೀಕ್ಷೆ ಮಾಡ್ಸಕ್ಕೆ ಹೇಳಿ. ಯಾಕಂದ್ರೆ ಮಣ್ಣು ಏನಾದ್ರೂ ಉಳಿ ಮಣ್ಣು ಏನಾದ್ರು ಇದ್ರೆ, ಸಪೋಸ್ ಈಗ ರಸಸಾರ PH ಅಂತ ಏನ್ ಕರಿತೀವಿ, ಅದು ಲೆಸ್ ದೆನ್ 6.5 ಅಂದ್ರೆ 6.5ಕ್ಕಿಂತ ಏನಾದ್ರೂ ಕಡಿಮೆ ಇದ್ರೆ, ಆ ಉಳಿ ಮಣ್ಣಲ್ಲಿ ಈ ಸೊರಗು ರೋಗ ಮತ್ತೆ ಅಂಗಮಾರಿ ರೋಗ ಅಂದ್ರೆ ಆಲ್ಟರ್ನೇರಿಯಾ ಬ್ಲೈಟ್ ಅಂತ ಕರಿತೀವಿ, ಇದು ಅತಿ ಹೆಚ್ಚಾಗಿ ಬರ್ತಕ್ಕಂಥದ್ದು. ಸೊ ಒಂದು ಮುಂಜಾಗ್ರತಾ ಕ್ರಮವಾಗಿ ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ರೈತರು ಮಣ್ಣು ಉಳಿಯಾಗಿದ್ರೆ ಅದಕ್ಕೆ ನಾವು ಸುಣ್ಣನ ಹಾಕಿ ಅದನ್ನ ತಟಸ್ಥ ರಸಸಾರಕ್ಕೆ ತರಬಹುದು. ಎರಡನೇದು, ಆಲ್ರೆಡಿ ಅವರು ಬೆಳೆನ ಹಾಕಿದ್ರೆ, ಯಾಕಂದ್ರೆ ಇಲ್ಲಿ ಹೇಳ್ದಂಗೆ ನಿಮ್ಗೆ ಗಿಡಗಳು ಜಾಸ್ತಿ ಪ್ರಮಾಣದಲ್ಲಿ ಸಾಯ್ತಾ ಇರ್ತವೆ. ಸೊ ಅದು ಅವರು ಬೆಳೆ ಏನು ಹಾಕ್ತಾರಲ್ವಾ, ಹಾಕಿದ ಸ್ಟಾರ್ಟಿಂಗ್ ಅಲ್ಲೇ ನೀವು ಡ್ರೆಂಚಿಂಗ್ ಮಾಡ್ಬೇಕಾಗತ್ತೆ. ಔಷಧಿಗಳನ್ನ ತಿಳಿಸ್ತೀನಿ ನಿಮ್ಗೆ. ಒಂದು PCT 410 ಅಂತ ಬರುತ್ತೆ, ಅದು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಡ್ರೆಂಚಿಂಗ್ ಮಾಡಬೇಕು. ತದನಂತರ ಒಂದು ವಾರ ಅಥವಾ 10 ದಿವಸ ಬಿಟ್ಟ ನಂತರ ನಿಮ್ಗೆ ಏಲಿಯೇಟ್ ಅಂತ ಬರುತ್ತೆ, ಅಂದ್ರೆ ಫೊಸಟೈಲ್ AL ಅಂತ ಬರುತ್ತೆ ಮಾರ್ಕೆಟ್ ಅಲ್ಲಿ. ರೈತರೆಲ್ಲ ಅಲಿಯೇಟ್ ಅಂತ ಕರೀತಾರೆ ಅದನ್ನ. ಅದು 0.6 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಡ್ರೆಂಚಿಂಗ್ ಮಾಡಬಹುದು. ಅದೇ ರೀತಿ ನಿಮಗೆ ರೋಕೋ ಅಂತಾನು ಬರುತ್ತೆ, ರೋಕೋನು ಡ್ರೆಂಚಿಂಗ್ ಮಾಡಬಹುದು. ಅದು 1 ಗ್ರಾಮ್ ಅಥವಾ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕಿ ಡ್ರೆಂಚಿಂಗ್ ಮಾಡಬಹುದು. ಇನ್ನು ಟಿಲ್ಟ್ ಅಂತ ಬರುತ್ತೆ, ಅದು ಚೆನ್ನಾಗಿ ಕೆಲಸ ಮಾಡುತ್ತೆ, ಅದು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಡ್ರೆಂಚಿಂಗ್ ಮಾಡಬಹುದು. ಇನ್ನ ಕೆಲವರು ಜೆಲೆರೋ ಬರುತ್ತೆ, ಜೆಲೆರೋನು ಡ್ರೆಂಚಿಂಗ್ ಮಾಡಬಹುದು, ಅದು 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಡ್ರೆಂಚಿಂಗ್ ಮಾಡಬಹುದು. ಸರ್, ಅದು ಈ ಕೆಮಿಕಲ್ಸ್ನೆಲ್ಲ ನಾವು ಡ್ರೆಂಚ್ ಮಾಡಿದ್ರು ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಸರ್. ಅದು ಸೆಂಟೆಲ್ಲ ಆತರ ಆಗುತ್ತೆ ಸರ್, ಯಾಕೆ ಸರ್ ಕಾರಣ? ಅದೇನಂದ್ರೆ ಅದನ್ನ ನಿಮ್ಗೆ ಹೇಳಿದ್ನಲ್ಲ, ಯಾಕಂದ್ರೆ ಅದು ನಾವು ಸಾಯಿಲ್ ಟೆಸ್ಟ್ ಮಾಡಿದ್ವಿ, ಸಾಯಿಲ್ ಟೆಸ್ಟ್ ಮಾಡ್ಸಿನೋ ಅದ್ರಲ್ಲಿ ಬೆಳೆ ಚೇಂಜ್ ಮಾಡಿನೋ ಮತ್ತೆ ಕ್ರೈಸಾಂಥಿಮಮ್ ಸೆಂಟೆಲ್ಲ ಹಾಕಿದ್ರು ಮತ್ತೆ ಅದೇ ಕಂಪ್ಲೇಂಟ್ ಬರ್ತಿದೆ ಸರ್. ಸೊ ಆಗಿದ್ದಾಗ ಏನ್ ಮಾಡ್ಬೋದು ಅಂದ್ರೆ, ನಾನು ಹೇಳಿದ್ನಲ್ಲ, ಈ ಔಷಧಿಗಳನ್ನ ಬದಲಾವಣೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನಾನು ಹೇಳ್ತಿರೋದು ಇದು 100% ನಿಮ್ಗೆ ಕಂಟ್ರೋಲ್ ಸಿಗುತ್ತೆ ಅಂತ ಹೇಳ್ತಿಲ್ಲ, ಬಟ್ ಯಾಕಂದ್ರೆ ಇದರಲ್ಲಿ ನೀವು ಕೆಲವೊಂದು ಜೈವಿಕ ಪೀಡನಾಶಕಗಳಿದ್ದಾವೆ, ಟ್ರೈಕೋಡರ್ಮಾ ಮತ್ತೆ ಸುಡೋಮೋನಾಸ್ ಅಂತ ಬರುತ್ತೆ, ಅದನ್ನು ಬೇಕಾದ್ರೆ ಒಂದು ಬಾರಿ ಡ್ರೆಂಚಿಂಗ್ ಮಾಡ್ಬೋದು. ಅದು ನಿಮ್ಗೆ ಲಿಕ್ವಿಡ್ ಸಿಗುತ್ತೆ, ಲಿಕ್ವಿಡ್ ಆದ್ರೆ 5 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಡ್ರೆಂಚಿಂಗ್ ಮಾಡ್ಬೋದು. ರೋಗದ ತೀವ್ರತೆ ಏನಾದ್ರು ಜಾಸ್ತಿ ಇದ್ರೆ 10 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಡ್ರೆಂಚಿಂಗ್ ಮಾಡ್ಬೋದು. ಸರ್ ಅಲ್ಲ ಸರ್, ಅದು ಕೆಮಿಕಲ್ಸ್ ಅದು ಸಜೆಸ್ಟ್ ಮಾಡ್ಬೋದು ಸರ್, ಕಾರಣ ಅದು ಗಿಡ ಸಾಯೋದಕ್ಕೆ ಕಾರಣ ಸರ್. ಅಂದ್ರೆ ಒಂದು ಕಂಟಿನ್ಯೂಸ್ ಆಗಿ ನೀವು ಸೇವಂತಿಗೆ ಬೆಳೆನ ಬೆಳೆಯೋದ್ರಿಂದ ಗಿಡಗಳ ಸಾವಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಿರ್ತವೆ. ಅಟ್ಲೀಸ್ಟ್ ಒಂದು ಬೆಳೆನ ಬದಲಾವಣೆ ಮಾಡಿದ್ರೆ ಒಳ್ಳೇದು. ಬದಲಾವಣೆ ಮಾಡಿದ್ರು ಮತ್ತೆ ಅದು ಆ ತರನೇ ಕಂಪ್ಲೇಂಟ್ ಬರ್ತಾ ಇರುತ್ತೆ ಸರ್.
ಯಾಕಂದ್ರೆ ಈಗ ಇಷ್ಟು ಹೇಳಿರೋ ಕ್ರಮಗಳು ಬಿಟ್ಟು ಇನ್ನೇನು ಇದಕ್ಕೆ ನಾವು ಬೇರೆ ಮಾರ್ಗಗಳಿಲ್ಲ ಅಷ್ಟೇ. ಇನ್ನೊಂದು ಆಂಜನೇಯ, ಈಗ ಬರ್ತಾ ಇರೋಂಥ ವೆರೈಟಿಗಳು ಸ್ವಲ್ಪ ಒರಿಜಿನಲ್ ಬರ್ತಾ ಇಲ್ಲ, ಡೂಪ್ಲಿಕೇಟ್ ಬರ್ತಾ ಇದೆ. ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರೋದ್ರಿಂದ ಸೊ ಸರ್ ಅವನ್ನ ಸರಿಯಾಗಿ ಟ್ರೀಟ್ ಮಾಡ್ದಲೆ, ಟಿಶ್ಯೂ ಕಲ್ಚರ್ನ ಬೆಳೆಸ್ದಲೆನ ಒಂದು ಕ್ವಾಲಿಟಿ ಸೀಡ್ಲಿಂಗ್ಸ್ ಇಲ್ದಲೆ ಇರೋದ್ರಿಂದಲೂ ಇದು ಒಂದು ಹೆಚ್ಚಾಗಿ ನೀವು ಬೆಳೆ ಬದಲಾವಣೆ ಮಾಡಿದ್ರಿ, ಸಾಯಿಲ್ ಟೆಸ್ಟ್ ಮಾಡಿಸಿದ್ರು ಇದು ಒಂದು ಬರ್ತಾ ಇದೆ ಅಂತ ನಾನು ಕೆಲವು ರೈತರ ಕಡೆ ನೋಡಿರೋಂಥದ್ದು. ಒಳ್ಳೆ ಕ್ವಾಲಿಟಿ ಸೀಡ್ಲಿಂಗ್ಸ್ ಸಿಗ್ತಾ ಇಲ್ಲ, ಅದು ಒಂದು ಕಾರಣ ಇರ್ಬೋದು. ಓಕೆ. ಅಲ್ಲ, ನಾವು ರೈತರ ಹತ್ರ ಹೋಗಿ ಅವನ್ನ ಕೇಳಿದಾಗ ನಾವು ಒಂದ್ ಸ್ವಲ್ಪ ಅವ್ರಿಗೆ ಗೊತ್ತಾಗೋ ತರ ನಾವು ಹೇಳ್ಬೇಕಲ್ಲ ಸರ್, ಅದಕ್ಕೋಸ್ಕರ. ಅದಕ್ಕೆ ಬೆಟರ್ ಒಂದು ಇನಿಷಿಯಲ್ ಸೀಡ್ಲಿಂಗ್ ಟ್ರೀಟ್ಮೆಂಟ್ ಮಾಡಿದ್ರೆ ಬೆಸ್ಟ್. ಒಂದು ಪ್ರಮಾಣನ ಕಡಿಮೆ ಮಾಡ್ಬೋದು, ಕಂಪ್ಲೀಟ್ ಆಗಿ ತಡೆಗಟ್ಟಕ್ಕಾಗಲ್ಲ. ಇನಿಷಿಯಲ್ ಆಗಿ ಸಾಫ್ ಆಗಿರ್ಬೋದು, ಆಗ್ಲೇ ಸರಿ ಹೇಳ್ದಂಗೆ ಕವಚ್ ಆಗಿರ್ಬೋದು, ಟಿಲ್ಟ್ ಆಗಿರ್ಬೋದು, ಅದರಲ್ಲೇ ನಾಟಿ ಮಾಡೋದಕ್ಕಿಂತ ಮುಂಚೆಲೇನೆ ಸೀಡ್ಲಿಂಗ್ ಟ್ರೀಟ್ಮೆಂಟ್ ಮಾಡಿದ್ರೆ ನೀವು ಸಾಯಂತ ಒಂದು ಇದನ್ನ ಕಡಿಮೆ ಮಾಡ್ಬೋದು. ಸರಿ, ಓಕೆ ಓಕೆ. ಬೇರೆ ಏನಾದ್ರೂ ಪ್ರಶ್ನೆಗಳಿದ್ರೆ ರೈತರು ಕೇಳ್ಬೋದು. ಹಾ ಸರ್. ಮತ್ತೆ ಇನ್ನು ಹೆಚ್ಚಾಗಿ ಅದು ನೀರ್ ಕೊಟ್ರೆ ಇನ್ನೂ ಜಾಸ್ತಿ ಸಾಯುತ್ತೆ ಸರ್ ಅದು ಆಗ? ನೀವು ಒಂದು ಕೆಲಸ ಮಾಡಿ, ಡ್ರೆಂಚಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡಿ ಅಂದ್ರೆ ಒಂದು ಮೇಲ್ ಪದ್ರ ಏನಿರುತ್ತೆ, ಅಂದ್ರೆ ನಾವು ನೀರ್ ಕೊಡ್ತೀವಲ್ವಾ, ನೀರ್ ಕೊಟ್ಟು ಡ್ರೆಂಚಿಂಗ್ ಮಾಡಿದಾಗ್ಲೂ ಇದು ಗಿಡಗಳು ಸಾಯೋದು ತುಂಬಾ ಇದಾಗ್ತವೇನೋ, ಪರಿಣಾಮಕಾರಿಯಾಗಿ ಆಗದೆ ಇರೋದ್ರಿಂದ ನೀವೇನ್ ಮಾಡ್ಬೇಕಂದ್ರೆ ಮೇಲ್ ಪದ್ರ ಸ್ವಲ್ಪ ಒಣಗಿದ್ರೆ ಬೆಟರ್. ಅವಾಗ ಏನಾಗುತ್ತೆ ಅಂದ್ರೆ ನೀವು ಡ್ರೆಂಚಿಂಗ್ ಮಾಡಿದಾಗ ಮಣ್ಣಿನಲ್ಲಿ ಇರ್ತಕ್ಕಂಥ ಫಂಗಸ್ ಅಥವಾ ಶಿಲೀಂಧ್ರ ಏನಂತ ಕರಿತೀವಿ, ಅದನ್ನ ನೀರನ್ನ ಅದು ಅಬ್ಸರ್ವ್ ಮಾಡಿದಾಗ ಅದು ಗಿಡ ಒಂದ್ ಸ್ವಲ್ಪ ಉಳಿಯಂತ ಚಾನ್ಸಸ್ ಇರ್ತವೆ. ಅದಕ್ಕೆ ಮೇಲ್ಪದ್ರ ಒಂದ್ ಸ್ವಲ್ಪ ಒಣಗಿದ್ದಾಗ ಡ್ರೆಂಚಿಂಗ್ ಮಾಡಿದ್ರೆ ಬೆಟರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್, ನಾನು ಹರ್ಷ ಅಂತ, ನಮಸ್ಕಾರ. ಕೋಲಾರ ಅಗ್ರೋನಮಿಸ್ಟ್ ನಾನು. ಸರ್ ಈಗ ನಮ್ಮ ಕೊಲೀಗ್ ಆಂಜನೇಯ ಅಣ್ಣವ್ರು ಏನ್ ಹೇಳಿದ್ರು ಸರ್, ಇದೇನಾಗ್ಬಿಟ್ಟಿದೆ ಅಂತಂದ್ರೆ ಈಗ ಲಾಸ್ಟ್ ಟೈಮ್ ಈಗ ಮೆಣಸಲ್ ಸಮೇತ ಇದೇ ತರ ಕಾಣಿಸ್ತಿತ್ತು ನಮ್ಗೆ, ರೈಸಮ್ ರಾಟ್ ಅಂತ. ಯಾಕಂತಂದ್ರೆ ಇದು ತಾಯಿ ಬೇರು ಏನೀಗ ಇದನ್ನೆಲ್ಲ ಕ್ರಾಫ್ಟಿಂಗ್ ತಾಯಿ ಬೇರು ತಗೊಂಡು ಇದರಿಂದ ಸ್ಯಾಂಪ್ಲಿಂಗ್ಸ್ ಇದ್ ಮಾಡ್ತಾರೆ. ಅದು ನೀಟಾಗಿ ಮೆಚುರಿಟಿ ಆಗದೆ ಅದನ್ನ ನಾವು ಸಸಿ ಮಾಡಿದಾಗ ಈ ತರ ಒಂದ್ ಕಾಣಿಸುತ್ತೆ ಸರ್. ಇದು ಟೋಟಲಿ ನರ್ಸರಿ ಅವ್ರ ನಿರ್ಲಕ್ಷ್ಯದಿಂದ ಆ ತರ ಆಗ್ತಿರೋದು ಸರ್. ಬಟ್ ನೀವು ನರ್ಸರಿ ಹತ್ರ ಹೋಗಿ ಕೇಳಿದ್ರೆ ಇಲ್ಲ ನಾವು ಕರೆಕ್ಟ್ ಆಗಿ ಕೊಟ್ಟಿದೀವಿ, ನಮ್ದೇನ್ ತಪ್ಪಿಲ್ಲ ಅಂತ ಹೇಳ್ತಾರೆ ಅವರು. ಇಲ್ಲ ಸರ್, ಅದು ಅವ್ರು ಹೇಳ್ಬೋದು ಸರ್, ಯಾಕಂತಂದ್ರೆ ಈಗ ಯಾಕಂದ್ರೆ ಅವರು ಕ್ಲೇಮ್ ಮಾಡೋದೇ ಅದು, ನಮ್ದೇನು ತಪ್ಪಿಲ್ಲ, ನಾವು ಗಿಡ ಕರೆಕ್ಟ್ ಆಗಿ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಅದು ಸರ್ ಈಗ ಸಂಶೋಧನೆ ಕೇಂದ್ರಗಳೆಲ್ಲ ಅದೇ ತರ ಈಗ ಮೆಣಸು ಡೈರೆಕ್ಟ್ ಆಗಿ ಕ್ರಾಫ್ಟ್ ಮಾಡ್ತಿದ್ದನ್ನೆಲ್ಲ ನಿಲ್ಸ್ಬಿಟ್ಟಿದ್ದಾರೆ ಸರ್. ಈಗ ಆ ತರ ಸಸಿನೇ ನಿಲ್ಸ್ಬಿಟ್ಟಿದ್ದಾರೆ. ಮೇನ್ ಇದೇ ಕಾರಣ ಸರ್, ರೈಸಮ್ ರಾಟ್ ಅಂತ. ಸೊ ಅದಕ್ಕೆ ಈಗ ಬಯರ್ ಅಲ್ಲಿ ರ್ಯಾಪ್ಸೋಡಿ ಅಂತ ಒಂದ್ ಬಂದಿದೆ ಸರ್, ಒಂದು ಬ್ಯಾಕ್ಟೀರಿಯಾ. ಅದ್ರ ಜೊತೆ ನೇಟಿವ್ ಮಾಡಿ ಇದ್ ಮಾಡಿದ್ರೆ ಹೆಚ್ಚು ಕಮ್ಮಿ ಒಂದ್ 70 to 80% ಅಷ್ಟು ಕಡಿಮೆ ಆಗ್ತಿದೆ ಸರ್ ಈ ರೋಗ. ಅದು ಏನಾಗುತ್ತೆ ಅಂದ್ರೆ ಈಗ ಕೆಲವು ನಾನ್ ನಿಮ್ಗೆ ಹೇಳ್ತಾ ಇರೋದು ಸಂಶೋಧನೆಯಲ್ಲಿ ರಿಸರ್ಚ್ ಅಲ್ಲಿ ಏನ್ ಮಾಡಿರ್ತೀವಿ ಅದು ಹೇಳ್ತಾ ಇರ್ತೀವಿ. ಬಟ್ ಕೆಲವರು ರೈತರುಗಳು ಈಗ ನನ್ಗೆ ಕೆಲವೊಂದು ಅಭಿಪ್ರಾಯಗಳು ಬಂದಿದ್ದಾವೆ. ಈಗ PCT 410 ನೀವು ಸ್ಟಾರ್ಟಿಂಗ್ ಅಲ್ಲಿ ಡ್ರೆಂಚಿಂಗ್ ಮಾಡಿದ್ರೆ ಸ್ವಲ್ಪ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂತಾರೆ. ಕೆಲವರು ಜೆಲೋರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್ ಅಂತಾರೆ. ಹೌದು ಸರ್, ಕೆಲವರು ಅಲಿಯೇಟ್ ಚೆನ್ನಾಗಿ ಮಾಡುತ್ತೆ ಅಂತ ಹೇಳ್ತಾರೆ. ಕೆಲವರು ಅಲಿಯೇಟ್, ಯಾಕಂದ್ರೆ ಅಲಿಯೇಟ್ ಮತ್ತೆ ಟಿಲ್ಟು ತುಂಬಾ ಹಳೆ ಕೆಮಿಕಲ್ ಗಳಾದ್ರೂ ಸ್ವಲ್ಪ ಅಂದ್ರೆ ನಾವು ರೈತರುಗಳು ಏನ್ ಮಾಡ್ತೀವಿ ಅಂದ್ರೆ ರೋಗದ ಪ್ರಮಾಣ ಜಾಸ್ತಿ ಆದಾಗ ಡ್ರೆಂಚಿಂಗ್ ಮಾಡಕ್ ಹೋಗ್ತೀವಿ. ಹೌದು ಸರ್, ಹೌದು. ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ ನೀವು ಸ್ವಲ್ಪ ಡ್ರೆಂಚಿಂಗ್ ಮಾಡ್ತಾ ಅದನ್ನ ನೀವು ಮೇಂಟೈನ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಏನಂದ್ರೆ ನೀವು ಪೋಷಕಾಂಶಗಳನ್ನ ಕರೆಕ್ಟ್ ಆಗಿ ಗಿಡಕ್ಕೆ ಕೊಡ್ಬೇಕು. ಈಗ ರಾಜೇಶ್ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ನಾವು ಪೋಷಕಾಂಶಗಳನ್ನ ನಿರ್ವಹಣೆ ಸರಿಯಾಗಿ ಮಾಡ್ತಾ ಇಲ್ಲ. ನಮ್ಗೇನಂದ್ರೆ ಎಲ್ಲಾ ಔಷಧಿಗಳನ್ನ ಟ್ರೈ ಮಾಡಿದೀವಿ ಅಂತ ಹೇಳ್ತೀವಿ, ಬಟ್ ಗಿಡ ಸಾಯ್ತಾ ಇದಾವೆ ಅಂತ ಹೇಳ್ತೀವಿ. ಯಾಕಂದ್ರೆ ನಾನೀಗ ನಿಮ್ಗೊಂದು ಉದಾಹರಣೆನೂ ಕೊಟ್ಟೆ, ಟ್ರೈಕೋಡರ್ಮಾ ಮತ್ತೆ ಸೂಡೋಮೋನಾಸ್ ಯೂಸ್ ಮಾಡಬಹುದು ಅಂತ ಹೇಳ್ತೆ, ಲಿಕ್ವಿಡ್. ಯಾಕಂದ್ರೆ ಅದು ನಿಮ್ಗೆ ವಿಲ್ಟ್ಗೆ ಅಂದ್ರೆ ಸೊರಗು ರೋಗ ಏನ್ ಗಿಡ ಸಾಯ್ತಾ ಇದೆಯಲ್ಲ ಅದಕ್ಕೆ ಕಂಟ್ರೋಲ್ ಮಾಡುತ್ತೆ. ಬಟ್ ಏನಂದ್ರೆ ನಾವು ಅದು ರೋಗ ಕಡಿಮೆ ಇದ್ದಾಗ ನಾವು ಪ್ರಯತ್ನ ಪಡ್ಬೇಕು ಹೊರತು ಜಾಸ್ತಿ ಪ್ರಮಾಣಕ್ಕೆ ಹೋದಾಗ ನೀವು ಯಾವುದೇ ಕಂಟ್ರೋಲ್ ಬರಲ್ಲ. ಹೌದು ಸರ್, ಇನಿಷಿಯಲ್ ಸ್ಟೇಜ್ ಅಲ್ಲೇ ಅದ್ರ ಬಗ್ಗೆ ಕ್ರಮ ತಗೋಬೇಕಾಗತ್ತೆ ಸರ್. ನಾನು ಯಾಕಂದ್ರೆ ಅದಕ್ಕೆ ರೈತರುಗಳಿಗೆ ಯಾಕೆ ಹೇಳಕ್ ಹೋಗ್ತೀನಿ ಅಂದ್ರೆ, ನೀವು ಯಾವಾಗ ಅವರು ಗಿಡ ಇದ್ ಮಾಡ್ತಾರೆ, ಭೂಮಿಗೆ ನಾಟಿ ಮಾಡಿದಾಗ್ಲೇ ಅದು ಒಂದ್ 2-3 ದಿವಸ ಬಿಟ್ಟಾಗ್ಲೇ ಡ್ರೆಂಚಿಂಗ್ ಶುರು ಮಾಡ್ಬಿಡ್ಬೇಕು. ಹೌದು ಸರ್, ಹೌದು. ನಾವೇನ್ ಮಾಡ್ತೀವಿ, ಒಂದ್ 5 ಗಿಡ 10 ಗಿಡ ಹೋದಾಗ ಡ್ರೆಂಚಿಂಗ್ ಮಾಡಕ್ ಶುರು ಮಾಡ್ತಾ ಹೋಗ್ತಿರ್ತೀವಿ. ಅದು ನೀರ್ ಮೂಲಕ ರೋಗ ಪ್ರಸಾರ ಆಗ್ತಾ ಹೋಗ್ತೀವಿ. ನೀರು ಮತ್ತೆ ಮಣ್ಣಿನ ಹೆಂಗೆ ಮೂವ್ಮೆಂಟ್ ಆಗ್ತಾ ಹೋಗ್ತಿರುತ್ತೆ, ಅದ್ರ ಮೂಲಕ ಪ್ರಸಾರ ಆಗ್ತಾನೆ ಹೋಗ್ತಿರುತ್ತೆ. ಹೌದು ಸರ್, ಹೌದು. ಈಗ ಸರ್ ನಮ್ಗೂನು ಈ ಹೂ ಮಾರ್ಕೆಟ್ ಹತ್ರ ಇರೋದ್ರಿಂದ ಈಗ ಕೋಲಾರದಲ್ಲೂ ಹೂ ಬೆಳೆಗಾರರು ಜಾಸ್ತಿ ಆಗಿದ್ದಾರೆ. ಈಗ ಇಲ್ಲಿ ಬಾಯರ್ ಕಂಪನಿಯವರು ಮತ್ತೆ ಕೆಲವೊಂದು ಕಂಪನಿಯವರೆಲ್ಲ ಏನ್ ಮಾಡ್ತಿದ್ದಾರೆ, ಈಗ ಫಾರ್ಮರ್ಸ್ಗೆ ಸೇಮ್ ಇದೊಂದು ದೊಡ್ಡ ಇಶ್ಯೂ ಆಗಿರೋದ್ರಿಂದ ಈ ಬ್ಯಾಕ್ಟೀರಿಯಾ ಇದರಿಂದ ಒಂದು ಫಂಜಿಸೈಡ್ ಬಂದಿದೆ ಸರ್, ರ್ಯಾಪ್ಸೋಡಿ ಅಂತ.
ಇದನ್ನ ಸ್ವಲ್ಪ ಎಲ್ಲ ಕೊಟ್ಟು ರೆಡಿ ಮಾಡ್ತಿದ್ದಾರೆ ಸರ್. ಈಗ ಸ್ವಲ್ಪ ಪರವಾಗಿಲ್ಲ ಸರ್, ಸುಧಾರಿಸಿದೆ. ಅದೇ ಯಾಕಂದ್ರೆ ಪ್ರಯತ್ನಗಳನ್ನ ನಾನು ಈಗ ಆಲ್ರೆಡಿ ಹೌದು 4-5 ಸರ್, ಔಷಧಿಗಳನ್ನ ಹೌದೌದು. ಹೇಳಿರೋದ್ರಿಂದ ಪ್ರಯತ್ನಗಳನ್ನ ನಾವು ಮಾಡ್ತಾ ಹೋಗ್ಬೇಕಾಗತ್ತೆ ಅಷ್ಟೇ. ನಿಜಾನೇ ಸರ್, ನಿಜಾನೇ. ಥ್ಯಾಂಕ್ ಈಗ ಯು ಸರ್. ರೋಗ ಓಕೆ. ಮತ್ತೆ ಏನಾರ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಯಾರಾದ್ರೂ ಪ್ರಶ್ನೆ ಇದ್ರೆ ಅನ್ಮ್ಯೂಟ್ ಮಾಡಿ ನೀವು ಕೇಳಿ. ಇನ್ ಕೇಸ್ ನೀವು ಮಾತಾಡ್ತಾ ಇದ್ರೆ ಕೇಳಿಸಲ್ಲ, ಮ್ಯೂಟ್ ಅಲ್ಲಿ ಇದ್ರೆ ಅನ್ಮ್ಯೂಟ್ ಮಾಡಿ ಕೇಳಿ. ಹಲೋ, ನಮಸ್ತೆ. ಗೋಪಿನಾಥ್ ಕೆ. ಹೇಳಿ ಹಲೋ, ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ, ಇಲ್ಲಿ ಕೆರೆಕತೀನೂರು. ಹೇಳಿ. ಸೆಂಟ್ರಲ್ ಸೊಸಿಲೆ ಪ್ರಾಬ್ಲಮ್ ಬ್ಯಾರೆ ಆಗ್ತಾಗ ಈ ಸತಿ ತಮಿಳ್ನಾಡು ತಂದು ಹಾಕಿದ್ದು. ಅದ್ Okay. ಪ್ರಾಬ್ಲಮ್ ಇಲ್ಲ, ನಾವೇ ಸೊಸಿ ತಾಂಬಂದ್ ಹಾಕಿತ್ತು. ಸೆಂಟ್ರಲ್ ಒಂದು ಗಿಡ ಸಾಯ್ಲಿಲ್ಲ. ನರ್ಸರಿ ಪ್ರಾಬ್ಲಮ್ ಏನೋ ಅನ್ಸ್ತದೆ. ಕ್ವಾಲಿಟಿ ಈ ಸತಿ ಚೆನ್ನಾಗಿರೋ ಸ್ಟಿಮ್ ಬಂದಿರೋದ್ ಗಿಡ ಆಯ್ಕೆ ಮಾಡ್ಕೊಂಡ್ ಬಂದಿದ್ದು. ಓಕೆ. ಈ ಸತಿ ಏನು ಸಾಯ್ಲಿಲ್ಲ ಸರ್, ಹೋದ್ ಸತಿ ತರ. ಅಂದ್ರೆ ನಾವು ಅದು 3 ವರ್ಷ ಮಾಡಿದ್ದೆ. ಅದು ಏನಾಗ್ತವಂದ್ರೆ ಈಗ ಸಂಪತ್ತ ಉಣ್ದಾಗ ಪ್ರಾಬ್ಲಮ್ ಆಗಿದೆ ಸರ್. ಅದು ಯಾಕಂದ್ರೆ ಈಗ ಅವರು ನಿಮ್ಗೆ ಕೊಡ್ಬೇಕಾದ್ರೆ ಈಗ ಇದಕ್ಕೇನು ರೋಗ ಬರಲ್ಲ ಅಂತ ಅವ್ರೇನ್ ಇದ್ ಮಾಡಲ್ಲ. ಏನ್ ಮಾಡ್ತಾರೆ ಅಂದ್ರೆ ಕ್ವಾಲಿಟಿ 50 ಪೈಸೆ ತಂದು ನಮ್ಗೆ 2 ರೂಪಾಯಿಗೆ ಹಾಕಿ ಇದ್ ಮಾಡ್ಬಿಡ್ತಾರೆ. ಅದಕ್ಕೆ ಸ್ವಂತಾನೆ ಹೋಗಿ ಗಾಡಿ ಮಾಡ್ಕೊಂಡು ಹೋಗಿ ತಗೊಂಬಂದ ನಾವೇ ಸ್ವಂತ. ಓಕೆ. ಅದು ಮಾಮೂಲಿ ಪ್ರಾಬ್ಲಮ್, ನಮ್ ನೆಲದಾಗೆ ಪ್ರಾಬ್ಲಮ್ ಅಥವಾ ಅವ್ರದೇ ಪ್ರಾಬ್ಲಮ್ ಅಂತ. ಈ ಸತಿ ಏನ್ ಪ್ರಾಬ್ಲಮ್ ಆಗಿಲ್ಲ. ಗೊತ್ತಾಯ್ತಾ? ಇಲ್ಲ ಇಲ್ಲ, ಕಾಲು ಅವ್ರದ್ದು ಮಂಜುನಾಥ್ ಸರ್ದು ಡಿಸ್ಕನೆಕ್ಟ್ ಆಗಿದೆ ಅನ್ಸುತ್ತೆ. ಹೌದ್ರಾ? ಹಾ, ಪರವಾಗಿಲ್ಲ, ಅವ್ರದ್ದು ನಂಬರ್ನ ನಾವು ಕೊಡ್ತೀವಿ. ಸೊ ನೀವು ಹೇಳ್ದಂಗೆ ಮೇ ಬಿ ಅದು ನಮ್ಮ ಸಾಯಿಲಲ್ಲಿ ಆಗ್ಲೇ ಸರ್ ಹೇಳಿದ್ರಲ್ಲ, ಒಂದು ಅಸಿಡಿಕ್ pH ಇದ್ರೆ ಆ ಥರನೂ ಆಗ್ಬೋದು. ತೇವಾಂಶ ಜಾಸ್ತಿ ಆದ್ರೆ ವಾತಾವರಣದ ಮೇಲೆ, ಅದ್ರ ಮೇಲೂ ಸಹ ನೀವು ಹೇಳ್ದಂಗೆ ಒಂದ್ಸರಿ ಬರುತ್ತೆ, ಒಂದ್ಸರಿ ಬರಲ್ಲ. ನಾನು ಸುಮಾರು ಕಡೆ ಎಲ್ಲಾ ರೈತರ ಹೊಲಗಳಲ್ಲೂ ನಾವು ನೋಡ್ತಾ ಇದೀವಿ. ಜಾಸ್ತಿ ಅದೇ ಬಂದಿದ್ರಲ್ಲಿ ಸರ್ ರಾಜೇಶ್ ಸರ್, ಅದೇ ಗೋಪಿ ಅಂತ ಗೊತ್ತಾಯ್ತು, ಸಮಾಧಾನ. ಗೊತ್ತಾಯ್ತು. ರಾಜೇಶ್ ಸರ್, ನಾನು ಇದಕ್ಕೊಂಚೂರು ಆಡ್ ಮಾಡ್ಬೋದಾ ಸರ್? ಹ? ಸರ್, ಇವ್ರು ಗೋಪಿನಾಥ್ ಅಣ್ಣ ಅವ್ರು ಏನೋ ಕೇಳಿದ್ರಲ್ಲ, ಅದಕ್ಕೊಂಚೂರು ನಾನು ಆಡ್ ಆಡ್ ಮಾಡ್ಬೋದು ಮಾಡಿ ಅಷ್ಟು ತೊಂದರೆ ಇಲ್ಲ. ಸರ್? ಏನಿಲ್ಲ, ಈಗ ಕೋಲ್ಕತ್ತಾನಾರು ಅಂತ ಈಗ ನಮ್ಮ ಲೋಕಲ್ ಆಗ್ಲಿ ಎಲ್ಲಾ ಕಡೆಯಿಂದನೂ ಅದನ್ನೇ ತರಿಸ್ತಿದ್ರು. ಇನಿಷಿಯಲ್ ಡೇಸ್ ಅಲ್ಲಿ ಅವ್ರ ಏನ್ ಮಾಡ್ತಿದ್ರು, ಕ್ರಮವಾಗಿ ಅದು ಕರೆಕ್ಟ್ ಮೆಚುರಿಟಿ ಬಂದಿರೋ ಪ್ಲಾಂಟ್ ಗೆ ಇದ್ ಕಟ್ಟಿ ಮಾಡ್ತಿದ್ರು. ಈಗ ಏನಾಗ್ಬಿಟ್ಟಿದೆ, ಅದು ದೊಡ್ಡ ದಂಧೆ ಆಗ್ಬಿಟ್ಟು ಕೋಲ್ಕತ್ತಾನಾರು ಸರಿಯಾಗಿ ಬರ್ತಿಲ್ಲ. ಈಗ ನೀವು ರಾಯಕೋಟೆ ಹೇಳಿದ್ರಲ್ಲ, ತಮಿಳ್ನಾಡು, ರಾಯಕೋಟೆ, ಅಲ್ಲಿಂದ ಡೈರೆಕ್ಟ್ ನಾವೇ ಸ್ವಂತ ಗಾಡಿ ಈಗ ಹೌದು, ಆ ಸಸಿಗಳು ಸ್ವಲ್ಪ ಚೆನ್ನಾಗಿದಾವೆ ಈಗ. ರಾಯಕೋಟೆ ಅದರಿಂದ ಸ್ವಲ್ಪ ಈಗ ರೈಸೋಮ್ ರೇಟ್ ಒಂಚೂರು ಕಂಟ್ರೋಲ್ ಆಗಿದೆ. ಫುಲ್ ಕಂಟ್ರೋಲ್ ಸಹ ಈ ಸತಿ ಗಿಡನೇ ವಿಲ್ಟೇ ಇರ್ಲಿಲ್ಲ. ಅವ್ರು ರಾಜೇಶ್ ಸರ್ ಗೊತ್ತು, ಅವ್ರು ನಮ್ಮ ತೋಟಕ್ಕೆ ಬಂದಿದ್ರು. ಅದೇ ನೀವ್ ಹೇಳ್ದಂಗೆ ನೀವೇ ಮುತುವರ್ಜಿ ವಹಿಸಿ ನೀವೇ ಸಸಿ ತಂದಿರೋದ್ರಿಂದ ನಿಮ್ಗೆ ಕ್ವಾಲಿಟಿ ಸಿಕ್ಕಿರೋದ್ರಿಂದ ನಿಮ್ದಂಗಾಗಿದೆ. ಬಟ್ ನಾವು ಬೇರೆ ಕಡೆ ಫೀಲ್ಡ್ ಅಲ್ಲಿ ನೋಡಿದಾಗ ಸುಮಾರು ಸಾಯ್ತಾ ಇದೆ. ಎಲ್ಲರೂ ನಮಗೆ ರೈತ ಇದೆ ಸರ್, ಇದು 1 ಗಿಡ ಹೋಯ್ತು, ಪಕ್ಕದಲ್ಲೇ 3-4 ಗಿಡ ಹೋಯ್ತು ಅಂತ ಹೇಳ್ತಾ ಇದಾರೆ. ಸೊ ನಿಮ್ಮಂಗೆ ಮುತುವರ್ಜಿ 400 ವಹಿಸಿ ಕೆಜಿ ತುಂಬ 400 ಕೆಜಿ ಕೊಯ್ದಿವಿ ಸರ್, 3000 ಗಿಡ. ಒಳ್ಳೆ ಇಳುವರಿ ಬಂದಿತ್ತು. ಅದೇ ವಿಲ್ಟ್ ಇರ್ಲಿಲ್ಲ, ಏನಿಲ್ಲ. ಅದೇ ಹಂಗಾಗಿ ಯಾವ್ದೇ ನಾವು ಸಸಿ ಆಯ್ಕೆನಲ್ಲಿ ಕರೆಕ್ಟ್ ಆಗಾದ್ರೆ ಅಲ್ಲೂ ಒಂದು ಇದಾಗುತ್ತೆ. ನಮಗೆ ಗೊತ್ತಾಗಲ್ಲ. ಈಗ ವರ್ಷ ಹೇಳಿದ್ರಲ್ಲ, ಎಲ್ಲರೂ ಕಲ್ಕತ್ತಾ ಅಂತ ಹೋಗಿ ಡೂಪ್ಲಿಕೇಟ್ ಸುಮಾರು ಬಂದಿದೆ. ನಾನು ಆಗ್ಲಿಗೆ ಗುಣಮಟ್ಟದ ಸಸಿಗಳು ಸಿಗ್ತಾ ಇಲ್ಲ. ಆದ್ರೂನು ವಿಲ್ಟು ಬಂದಿಲ್ಲ. ಅದೇ ನೋಡಿ, ನೀವು ಒಳ್ಳೆ ಸಸಿ ತಂದಿರೋದ್ರಿಂದ ನೀವೇ ಹೋಗಿ ಮುತುವರ್ಜಿ ವಹಿಸಿ. ಸೊ ನಿಮ್ಗೆ ಆತರ ಸಮಸ್ಯೆ ಕಾಣಿಸ್ಕೊಂಡಿಲ್ಲ. ಪ್ರಾಯೋಗಿಕವಾಗಿ ಮಾಡಿದಿತ್ತು, ಅದಕ್ಕೋಸ್ಕರ ಅದು ಹಾಕಿದ್ರೆ ಹೋಗ್ಬಿಡ್ತಾರೆ ಅಂತ ಹೇಳಿದ್ರು. ಹೊಸ್ದಾಗಿ ಅದೇ ನೋಡೋಣ, ನಾವೇ ಸ್ವಂತ ತಂದು ಹಾಕಿ ನೋಡ್ಬೇಕು ಅಂತ ಹೇಳಿ ಮಾಡಿದ್ಕೆ ಏನು 100% ರಿಸಲ್ಟ್ ಬಂದೈತೆ. ಅದೇ ನೋಡಿ, ನಿಮ್ ತರನೇ ಮಾಡಿದ್ರೆ ಸೊ ಅದು ಒಂದು ನಿಮ್ಗೆ ಒಂದು ಹೊಸ ಪಾಯಿಂಟ್ ಇದಾಯ್ತು. ನಾವು ಬೇರೆ ರೈತರು ನೋಡ್ಬೋದು, ನೀವೇ ಹೋಗಿ ಈಗ 2.5 ರೂಪಾಯಿ ನಾವೇ ಹೋದ್ರೆ 1 ರೂಪಾಯಿ ಇನ್ನೂ ಉಳಿತದೆ ನಮ್ಗೆ. 1 ಸೇವ್ ಆಯ್ತು ಅಲ್ಲಿಗೆ. ನಾವು 5-6 ಜನ ರೈತರು ಸೇರ್ಕೊಂಡು ತಗೊಂಬಂದಿದ್ದು. ನಿಮ್ಗೆ ಬೆಳೆನೂ ಉಳ್ಕೊಂತು, ಸಸಿನೂ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಸೊ ಮಾರ್ಕೆಟ್ ಅಲ್ಲಿ ಅವಾಗ ಪ್ರಾಬ್ಲಮ್ ಅಂತ ಈಗ ಸೆಕೆಂಡ್ ಬೆಡ್ಗೆ ಅದೇ ಕುಯ್ದ್ಬಿಟ್ಟು ಲೈಟಿಂಗ್ಸ್ ಮಾಡಿದೀವಿ ನೋಡೋಣ ಅಂತ.
ಸರಿ, ನೋಡ ಇನ್ನೊಂದ್ಸರಿ ನಾವು ಯೋಗರಾಜ್ ಜೊತೆಗೆ ನಿಮ್ಮ ಇದಕ್ ಬರ್ತೀವಿ. ಯಾವ ನಿಮ್ಗ್ ತರ ಬರುತ್ತೆ? ಬಂದಿರ್ಲಿಲ್ಲ ಇನ್ನೊಂದ್ ಪ್ಲಾಟ್ ಇತ್ತು ಈ ಕಡೆ ಐತೆ, ಅದು ಲೈಟಿಂಗ್ಸ್ ಮಾಡಿರೋದು ಸಪರೇಟ್ ಮಾಡಿದೀವಿ. ನೆಕ್ಸ್ಟ್ ಟೈಮ್ ಬಂದಾಗ ಅದು ನೋಡ್ತೀವಿ. ನೋಡಿ ನಾವು ಬೇರೆ ರೈತರಿಗೂ ಹೇಳ್ತೀವಿ ನಿಮ್ ತರನೇ ಒಂದು ಫಾಲೋ ಮಾಡಿ ಅಂತಾನೆ. ಖಂಡಿತ ಎಲ್ಲಾ ರೈತರಲ್ಲೂ ಇದೆ ವಿನಂತಿ. ಸಸಿಗಳು ನೀವು ಚೂಸ್ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿರೋ ನರ್ಸರಿ ಆಗ್ಬೋದು, ನೀವೇ ಹೋಗಿ ಚೂಸ್ ಮಾಡಿ ತಗೊಬಂದ್ ಹಾಕಿದ್ರೆ ಇದು ಇದನ್ನ ನಿಲ್ಲಿಸಬಹುದು. ಹೌದ್ ಸರ್, ಎಲ್ಲ ಮಾಡ್ಬೋದು ರೈತರು. ಹೌದು. ಮತ್ತೆ ಇನ್ನೊಂದೇನಂತಂದ್ರೆ ಈಗ ನಮ್ಮ ರೈತರು ಏನ್ ಮಾಡ್ತಾರೆ, ಜಮೀನಿಗೆ ಅದನ್ನ ಸುಧಾರಿಸ್ಕೊಳಕ್ಕೆ ಬಿಡೋದಿಲ್ಲ. ಹಿಂದಿಂದೆ ಬೆಳೆ ಇಡ್ತಾರೆ. ಕನಿಷ್ಠ ಪಕ್ಷ 2 ತಿಂಗಳು 3 ತಿಂಗಳಾದ್ರೂ ಜಮೀನ ಒಣಗಿಸಿ ಬೆಳೆ ಇಡೋದ್ರಿಂದ ತುಂಬಾ ಈ ಭೂಮಿ ಬೇರಿಗೆ ಬರೋ ರೋಗಗಳೆಲ್ಲ ತುಂಬಾ ಕಂಟ್ರೋಲ್ ಆಗುತ್ತೆ. ಅದನ್ನ ಒಂದ್ ಸ್ವಲ್ಪ ನಿಗಾ ವಹಿಸ್ಬೇಕು. 3 ತಿಂಗಳಾದ್ರೂ ಗ್ಯಾಪ್ ಇರ್ಬೇಕು ಸರ್, ಹೂವು ಹಾಕೋದು ಪ್ಲಾಂಟ್ ಒಣಗ್ಬೇಕು. ಹೌದೌದು. ಇದನ್ನ ನಿಗಾ ವಹಿಸ್ಬೇಕು ಎಲ್ಲಾ ರೈತರುನು. ಇದನ್ನ ನಿಗಾ ವಹಿಸಿದ್ರೆ ಈಗ ಬೇರೆ ತರ ಬೇರಿಗೆ ಬರೋ ರೋಗಗಳು ಏನೇನ್ ಇರ್ತಾವೋ ಇದೆಲ್ಲ ಕಂಪ್ಲೀಟ್ ಆಗಿ ಕಂಟ್ರೋಲ್ ಬರ್ತವೆ. ಸರ್ ಅದು ಮೇನ್ ಪ್ರಾಬ್ಲಮ್. ಚೆನ್ನಾಗಿ ನೀರ್ ಕೊಟ್ಟು ಇದ್ ಮಾಡ್ಕೊಂಡು ಒಂದೇ ಸತಿ ಗೊಬ್ಬರ ಎಲ್ಲ ಮಿಕ್ಸ್ ಆಗಿರ್ಬೇಕು ಸರ್. ಹೌದು. ಏನಂದ್ರೆ ಜಾಸ್ತಿ ಫರ್ಟಿಲೈಸರ್ ಯೂಸ್ ಮಾಡಕ್ ಹೋಗ್ತಾರೆ, ಅದು ಬೇರೆ. ಅದು ನೀರ್ ಬಿಟ್ಟಾಗ ಅದೇ ಜಲ್ದಿ ತಾಂತದೆ, ಬೇರು ಅಲ್ಲಿಗೆ ಹೋಗಿರ್ತದೆ, ಜಲ್ದಿ ಒಣಗಕ್ ಸಾಧ್ಯ. ಅದು ಇವರು ಮಣ್ಣಿಗೆ ಮಿಕ್ಸ್ ಮಾಡಲ್ಲ ಸರ್, ಮೇನ್ ದಿಬ್ಬಕ್ಕೆ ಒಯ್ದು ಬಿಡ್ತಾರೆ, ಅದು ಪ್ರಾಬ್ಲಮ್. ಹೌದು, ಅದು ಒಂದು ಪ್ರಾಕ್ಟೀಸ್ ಮಂಗೆ ಹಿಂಡಿ, ಬೇವಿನ ಹಿಂಡಿ ಇಂಥವ್ರವೆಲ್ಲ ಕೊಟ್ಟಿ ಕಡ್ಲೆಕಾಯಿ ಹಿಂಡಿ ಎಲ್ಲ ಮಿಕ್ಸ್ ದಿಬ್ಬಕ್ಕೆ ಒಯ್ದ್ರೆ ನಡೀತದೆ. ಗುದ್ಲಿ ತಾಂಡಿ ಒಳೆ ಹೊಡೆದ್ ಹಾಕ್ಬಿಟ್ಟು ಮುಚ್ಚಿದ್ರೆ ಅದೇನು ಪ್ರಾಬ್ಲಮ್ ಅನ್ನೋಲ್ಲ. ಗೊಬ್ಬರನೇ ಫರ್ಟಿಲೈಸರ್ನೇ DAP ಇವೆಲ್ಲ ಮಿಕ್ಸ್ ಮಾಡಿ ಒಂದೇ ಸತಿ ಅದ್ ಕುಯ್ತಾರಲ್ಲ, ಮೇಯ್ನ್ ಬೇರು ತಾಳದಿಂದ ಇದು ಜಾಸ್ತಿ ಒಂದೂವರೆ ತಿಂಗಳಾದ್ಮೇಲೆ ತಾಣಂಗಿರ್ಬೇಕು ಗೊಬ್ಬರ. ಅದು ಗಿಡ ಸ್ಟ್ರೆಂತ್ 1 ತಿಂಗಳಾದ್ರೂ ಆಗ್ಬೇಕು ಅದಕ್ಕೆ. ಫಸ್ಟ್ಗೆ ಗೊಬ್ಬರ ತಗೊಂಡ್ಬಿಟ್ರೆ 10 ದಿವಸಕ್ಕೇನೆ ಅದು ಹೌದೌದು ಬೇರೆ ಸಾಯಕ್ಕೆ ಅವಕಾಶ. ಹೌದು. ಸೊ ಈಗೆಲ್ಲ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ, ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಬೇರೆ ಏನು ಪ್ರಶ್ನೆಗಳು ಇಲ್ಲ ಅಂದ್ರೆ, ಸೊ ಮಂಜುನಾಥ್ ಸರ್ ಅವರು ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಎಕ್ಸಿಟ್ ಆಗಿದ್ದಾರೆ. ಟೊಮೊಟೊ ಬಗ್ಗೆ ಹೇಳ್ತೀರಾ ಸರ್? ಹ? ಟೊಮೊಟೊ ವಿಲ್ಟು ಅದು ಸೇಮ್ ಪ್ರಾಬ್ಲಮ್. ಅದೇ ಒಂದೊಂದ್ ಗಿಡ ಸಾಯ್ತಿದ್ರಲ್ಲ, ಅವರ ಮಂಜುನಾಥ್ ಸರ್? ಹಾ, ಅವ್ರ ಇಲ್ಲ, ಮಂಜುನಾಥ್ ಸರ್ ಇಲ್ಲ, ಎಕ್ಸಿಟ್ ಆಗಿದ್ರೆ. ಅವ್ರ ನಂಬರ್ ಕೊಡ್ತೀನಿ ನಿಮ್ಗೆ, ಬೇಕಾದ್ರೆ ಬರ್ಕಳಿ ನಂಬರ್ನ ಹೇಳ್ತೀನಿ. ಪ್ರೋಗ್ರಾಮ್ ವಾರನೇ ಇರ್ತದ ಕ್ಲಾಸ್? ಇಲ್ಲ, ಅವಾಗ ಮಾಡ್ತಾ ಇರ್ತೀವಿ, ತಿಂಗಳಿಗೆ 1 ಅಥವಾ 2 ಮಾಡ್ತಾ ಇರ್ತೀವಿ. ಇನ್ನ ನೆಕ್ಸ್ಟ್ ಇದೇ ಒಂದು ನಾನು ಗೊಬ್ಬರದ ಬಗ್ಗೆ ಮಾಹಿತಿಯನ್ನ ನಾನು ಮುಂದಿನ ಇದ್ರಲ್ಲಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಮುಂದಿನ ವಾರ, ಇವತ್ತು ಬರೀ ಇಂಟ್ರೊಡಕ್ಷನ್ ಅಷ್ಟೇ ಹೇಳಿದೀನಿ. ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ, ಯಾವ ಗೊಬ್ಬರಗಳು, ಸೈಜು, ಕ್ವಾಲಿಟಿ, ಬೆಳವಣಿಗೆಗೆ ಯಾವ ಗೊಬ್ಬರಗಳನ್ನ ಉಪಯೋಗಿಸ್ಬೇಕು ಅನ್ನೋ ನಮ್ಮ ರೈತರು ಯೂಸ್ ಮಾಡಿರೋಂಥ ಸುಮಾರು ಫೋಟೋಗಳಿದಾವೆ. ಅದ್ರ ಮೂಲಕ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ಲ ಶೆಡ್ಯೂಲ್ ಮೂಲಕನ. ಈಗ ಮಂಜುನಾಥ್ ಸರ್ ನಂಬರ್ ಬರ್ಕಡಿ, ನೀವು ಕಾಲ್ ಮಾಡಿ ಅವ್ರನ್ನ ಕೇಳ್ಬೋದು. 99 ಬರ್ಕಂತ ಇದ್ರೆ ಹೇಳ. 99 860 860 322 59. ಆಯ್ತು ಹೇಳಿ. ಓಕೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡ್ಕೊಳ್ಳಿ. 99 860 322 59. ಸರಿ ಸರ್. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಮುಂದಿನ ವಾರದಲ್ಲೂ ಇದ್ರ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಇವತ್ತು ನಾನು ಬರೀ ಒಂದು ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಅಷ್ಟೇ ಹೇಳಿದ್ದೀನಿ. ಅದನ್ನ ಕರೆಕ್ಟ್ ಮಾಡ್ಕೊಂಡು ಒಂದು ಉನ್ನತ ಗುಣಮಟ್ಟದ ಕ್ವಾಲಿಟಿ ಫ್ಲವರ್ಸ್ನ ಬೆಳೆಯೋದ್ರದ್ದು ಇನ್ನೂ ಒಂದು 20 ಸ್ಲೈಡ್ ಇದಾವೆ. ನಮ್ಮ ಗೊಬ್ಬರ ರೈತರು ಯೂಸ್ ಮಾಡಿರೋಂಥ ಒಂದು ಶೆಡ್ಯೂಲ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಎಲ್ಲಾ ಫೀಲ್ಡ್ ಅಗ್ರೋನಮಿಸ್ಟು ಮತ್ತೆ ರೈತರುಗಳಿಗೂ ನಮ್ಮ ICL ಕಂಪ್ನಿ ಕಡೆಯಿಂದ ನಾವು ಧನ್ಯವಾದನ ಹೇಳ್ತಾ ಇದ್ದೀವಿ. ಎಲ್ಲಾ ರೈತರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ಮುಕ್ತಾಯ ಆಯ್ತು ಅಂತ ಹೇಳ್ತಾ ಇದೀವಿ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಸರ್.